ಶೂಟಿಂಗಿಗೆ ಜಾಸ್ತಿ ಡೇಟ್ಸ್ ಕೊಟ್ಟಿದ್ರ ಅಥವಾ ಡಬ್ಬಿಂಗಿಗೆ ಜಾಸ್ತಿ ಡೇಟ್ಸ್ ಕೊಟ್ಟಿದ್ರ? ಡಬ್ಬಿಂಗಿಗೆ ಜಾಸ್ತಿ. ಯಾವ ಸಿನಿಮಾಗೂ ಡಬ್ಬಿಂಗಿಗೆ ಇಷ್ಟು ದಿನ ಕೊಟ್ಟಿರಲಿಲ್ಲ ನಾನು. ಫಸ್ಟ್ ಟೈಮ್ ಇಷ್ಟು ದಿನ ಟೋಟಲ್ ಅವತಾರ್ ಪುರುಷ ಪಾರ್ಟ್ 1 ಪಾರ್ಟ್ 2 ಎರಡು ಸೇರಿ ತುಂಬಾನೇ ಡೇಟ್ಸ್ ಕೊಟ್ಟಿದ್ದೀನಿ. ಇನ್ನಂಗೆ ಸಿನಿಮಾ ಟೀಮ್ ಅವರೇ ಹೇಳ್ಕೊಟ್ಟಿರೋ ಕ್ವಶನ್ ಗೊತ್ತಾಯ್ತು. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಅಂಡ್ ಫಸ್ಟ್ ಆಫ್ ಆಲ್ ಎಲ್ಲ ನಮ್ಮ ಹ್ಯಾಂಡ್ಸಮ್ ಸ್ಮಾರ್ಟ್ ಹೀರೋಗಳಿಗೆ ಥ್ಯಾಂಕ್ ಯು ಸೋ ಮಚ್. ಫೀಲಿಂಗ್ ವೆರಿ ವೆರಿ ಸ್ಪೆಷಲ್. ಇಷ್ಟು ಹೀರೋಗಳ ಮಧ್ಯ ನಾವೊಬ್ಬರೇ ಇದ್ದೀವಿ ಹೀರೋಯಿನ್ ಇವತ್ತು ಅಂತ. ಸೊ ಥ್ಯಾಂಕ್ ಯು ಸೋ ಮಚ್ ಪ್ರೇಮ್ ಸರ್, ರಿಷಿ ಸರ್, ಪ್ರವೀಣ್ ಅವರೇ ಆ್ಯಂಡ್ ವಿಕ್ಕಿ ಅವರೇ ಆ್ಯಂಡ್ ನಮ್ಮ ಇಷ್ಟು ಜನ ಹ್ಯಾಂಡ್ಸಮ್ ಹೀರೋಗಳ ಮಧ್ಯೆ ನಮ್ಮ ಡೈರೆಕ್ಟರ್ ಸಂತು ಸರ್ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್, ಎಲ್ಲರಿಗೂ ಥ್ಯಾಂಕ್ಸ್ ಅಲಾಟ್ ಬಂದಿದ್ದಕ್ಕೆ. ಆ್ಯಂಡ್ ಏನು ಅವತಾರ್ ಪುರುಷ 1 ಪಾರ್ಟ್ನ ನೋಡಿ ಎಲ್ಲಿ ಹೋದ್ರೂ ನಂದು ತೆಲುಗು ಸಿನಿಮಾ ರಿಲೀಸ್ ಇರಲಿ, ತಮಿಳ್ ಸಿನಿಮಾ ರಿಲೀಸ್ ಇರಲಿ, ಎಲ್ಲ ಕಡೆ ನಮ್ಮ ಕನ್ನಡಿಗರ ಕಮೆಂಟ್ಗಳು ಇರ್ತಿದ್ದಿದೆ ಅವತಾರ್ ಪುರುಷ 2 ಯಾವಾಗ ಅಂತ. ನನಗೂ ಡೇಟ್ಗಳು ಗೊತ್ತಿಲ್ಲದೆ ಆದಷ್ಟು ಬೇಗ ಅಂತ ಹೇಳ್ತಿದ್ದೆ. ಸೊ ಫೈನಲಿ ಏಪ್ರಿಲ್ 5th ರಿಲೀಸ್ ಆಗ್ತಿದೆ. ಸಾಕಷ್ಟು ಜನ ಅಮೆಝಾನಲ್ಲಿ ಬಂದ ಮೇಲೆ ತುಂಬ ಜನ ನೋಡಿ ಅದನ್ನು ಇಷ್ಟಪಟ್ಟು ಪಾರ್ಟ್ 2ನ ಖಂಡಿತವಾಗ್ಲೂ ಹೋಗಿ ಥಿಯೇಟ್ರಲ್ಲಿ ನೋಡ್ತೀವಿ ಅಂತ ಎಷ್ಟೋ ಜನ ನನಗೆ ಡೈರೆಕ್ಟಾಗಿ ಸಿಕ್ಕಿ ಹೇಳಿರೋದುಂಟು. ಸೊ ಎಲ್ಲರೂ ಹೋಗಿ ಕನ್ನಡ ಸಿನಿಮಾನ ಥಿಯೇಟ್ರಲ್ಲೇ ನೋಡಿ. ಏನು ಪಾರ್ಟ್ 1ನಲ್ಲಿ ಒಂದು ಕಾಮಿಡಿ, ಫನ್, ಕಮರ್ಷಿಯಲ್ ಎಲಿಮೆಂಟ್ಸ್ ಜೊತೆ ಒಂದು ಎಂಟರ್ಟೈನಿಂಗ್ ಸಿನಿಮಾ ಆಗಿ ಶುರುವಾಯಿತು. ಇದು ಪಾರ್ಟ್ 2 ಅಲ್ಲಿ ಖಂಡಿತವಾಗ್ಲೂ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಕೊಡೋವಂಥದ್ದು, ಹೊಸ ಪ್ರಯತ್ನಕ್ಕೆ ನಿಮ್ಮೆಲ್ಲರ ಬೆಂಬಲ ಬೇಕು. ಕನ್ನಡ ಸಿನಿಮಾಗಳಿಗೆ ಇದೇ ರೀತಿಯಾದ ಬೆಂಬಲ ಯಾವಾಗಲೂ ಕೊಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್, ಲಾಟ್ಸ್ ಆಫ್ ಲವ್. ಇಷ್ಟು ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ನೀವು ಮುಗಿಸ್ಬಿಟ್ರೆ ಹೆಂಗೆ ಅಂತ? ಇನ್ನೆಲ್ಲ ಸಿನಿಮಾ ಜನ ಬಂದು ಥಿಯೇಟ್ರಲ್ಲಿ ನೋಡಬೇಕು. ಆ್ಯಂಡ್ ಆಫ್ಕೋರ್ಸ್ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಿದ್ದಾಯಿತು. ವಿ ಹ್ಯಾವ್ ಡನ್ ಆಲ್ ದಟ್. ಸೊ ಓಕೆ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಮುಂದಿನ ಎಲ್ಲ ಪ್ರಾಜೆಕ್ಟ್ಸ್ಗೂ ತುಂಬ ಒಳ್ಳೇದಾಗಲಿ ಆಶಿಕಾ. ಹಾಗೆ ಆಬ್ವಿಯಸ್ಲಿ ಯಾರೋ ಹೇಳಿದ್ರು ಕನ್ನಡ ಸಿನಿಮಾಗಳು ಜಾಸ್ತಿ ಮಾಡಿ, ಆಬ್ವಿಯಸ್ಲಿ ಮಾಡ್ತಾ ಇದ್ದಾರೆ ಅವರು ತುಂಬ ಬ್ಯಾಕ್ ಟು ಬ್ಯಾಕ್ ಪ್ರಾಜೆಕ್ಟ್. ನೋಡಿ, ಈಗ ಏಪ್ರಿಲ್ 5th ಅವತಾರ್ ಪುರುಷ 2 ಆದರೆ ಏಪ್ರಿಲ್ 19th O2 ರಿಲೀಸ್ ಆಗ್ತದೆ PRK ಪ್ರೊಡಕ್ಷನ್. ಅದರೊಳಗೆ ನಮ್ಮ ಹೀರೋ ಪ್ರವೀಣ್ ಅವರು ಇದ್ದಾರೆ. ಸೊ ಬ್ಯಾಕ್ ಟು ಬ್ಯಾಕ್ ಬರ್ತಾ ಇದೆ, ಸ್ವಲ್ಪ ವೇಟ್ ಮಾಡ್ಬೇಕಷ್ಟೇ. ಸೂಪರ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಇನ್ನೊಂದು ಹೆಸರು ಕೂಡ ಇದೆ ಸರ್ ನಿಮ್ಗೆ ಈ ಸಿನಿಮಾದಲ್ಲಿ, ಹೌದಾ? ನಾನು ಈ ರಿಯಾಕ್ಷನ್ಗೆ ಕಾಯ್ತಾ ಇದ್ದೀನಿ. ನಂಗೆ ಗೊತ್ತು ನಿಮ್ಗೆ ಇನ್ನೊಂದು ಹೆಸರಿದೆ ನಿಮ್ಮ ಕ್ಯಾರೆಕ್ಟ್ರಿಗೆ. ಹೇಳಿ ನೋಡೋಣ. ನೀವು ಅನಿಲ ಮಾಡಿದ್ದೀರಾ, ಕರ್ಣ ಮಾಡಿದ್ದೀರಾ, ಇನ್ನೊಂದು ಹೆಸರಿದೆ ಸರ್. ಯಾವ್ದು ಸೋನಿ? ಎಲ್ಲಿ ಇನ್ನೊಂದು ಯಾವ್ದ್ರಿ? ಚಿಕ್ಕ ಹುಡುಗ ಇರುವಾಗ ನಿಮ್ಗೆ ಒಂದು ಹೆಸರಿದೆ ಸರ್ ಇದರಲ್ಲಿ. ಚಿಕ್ಕ ಹುಡುಗ ನಾನು ಮರ್ತೋಗಿದ್ದೀನಿ. ಚಿಕ್ಕವನಾಗಿದ್ದೆ, ತುಂಬಾ ಚಿಕ್ಕವನಾಗಿದ್ದಲ್ಲ. ಬೇರೆಯವ್ರಾಗಿದ್ದಿದ್ರೆ ನಾನು ಚಿಕ್ಕವನಿರೋದು ಬೇರೆಯವ್ರು ಮಾಡಿರ್ತಾರೆ ಆಬ್ವಿಯಸ್ಲಿ ಪಾತ್ರ ಅಂತ ಹೇಳಿರೋರು. ಅದು ನಿಜ. ಬಟ್ ನಾನು ತುಂಬಾ ಚಿಕ್ಕವನಿದ್ದಲ್ಲ, ಮರ್ತೋಗಿದೆ ಅಂತ. ಇದು ಶರಣ್ ಸರ್ ಸ್ಟೈಲ್. ಕಾಂಪ ಅಂತ ಇಟ್ಟಿದ್ದಾರೆ ಸರ್ ಸುನಿ ಸರ್ ಹೆಸರು. ಕರೆಕ್ಟ್. ಹೇಳಿ ಸರ್, ಸಿನಿಮಾ ರಿಲೀಸಿಗೆ ರೆಡಿ ಇದೆ. ನಾನು ಫ್ಯಾನ್ ಗರ್ಲ್, ಯಾಕಂದ್ರೆ ಈಗ ಆ ಟ್ರೇಲರ್ನ ನಾವು ಅದು ಎಷ್ಟು ಸಲ ಎಷ್ಟು ಈವೆಂಟಲ್ಲಿ ನೋಡಿದೀವೋ, ಮುಂಚೆ ಪರ್ಸ್ನಲಿನೂ ನೋಡಿರ್ತೀವಿ, ಬಟ್ ಪ್ರತಿ ಸಲನೂ ಸೇಮ್ ಸೀನಿಗೆ ಸೇಮ್ ಲೆವೆಲ್ ಆಫ್ ನಗು ಬರುತ್ತೆ. ಅದು ನಿಮ್ಮಿಂದ ಮಾತ್ರ ಬಹುಶಃ ಸಾಧ್ಯ. ಅಂತ ಒಂದು ಪರ್ಫಾರ್ಮರ್ ನೀವು, ನಮ್ಮೆಲ್ಲರಿಗೂ ಗೊತ್ತು. ಒಂಥರ ಬ್ಲೆಸ್ಸಿಂಗ್ ಇದ್ದಂಗೆ ಕನ್ನಡ ಇಂಡಸ್ಟ್ರಿಗೆ. ಸೊ ಏನು ಹೇಳ್ತೀರಾ? ಅವತಾರ ಪುರುಷ ಪಾರ್ಟ್ 2 ಏಪ್ರಿಲ್ 5ಕ್ಕೆ ರಿಲೀಸಿಗೆ ರೆಡಿ ಆಗಿದೆ. ಎಲ್ರಿಗೂ ನಮಸ್ಕಾರ. ನಿರಂತರವಾದ ಒಂದು 2-3 ವರ್ಷದ ಜರ್ನಿ ಈ ಸಿನಿಮಾದ ಜೊತೆಯಲ್ಲಿ. ಅವತಾರ ಪುರುಷ ಸಿನಿಮಾ ಬಹಳ ಇಷ್ಟಪಟ್ಟು ಒಪ್ಕೊಂಡಂಥ ಸಿನಿಮಾ ಇದು. ನಾನು ಮತ್ತೆ ಹೇಳ್ತಾ ಇರ್ತೀನಿ ಎಲ್ಲನೂ. ಸುನಿ ಮತ್ತು ಪುಷ್ಕರ್ ಅವರ ಕಡೆಯಿಂದ ನನಗೊಂದು ಅಪ್ರೋಚ್ ಆಗುತ್ತೆ, ಒಂದು ಪಿಚ್ ಆಗುತ್ತೆ, ಏನೋ ಒಂದು ಪ್ರಾಜೆಕ್ಟ್. ನೋಡಿರಿ ಆ ಕಾಂಬಿನೇಷನ್ ಎಷ್ಟು ಚೆನ್ನಾಗಿದೆ. ನಾನು ಹೇಳ್ತಾ ಇರೋದು ಯಾಕಂದರೆ ಅಷ್ಟು ಶಕ್ತಿಯುತವಾದಂಥ ನಿರ್ಮಾಪಕರು ಮತ್ತು ತನ್ನನ್ನು ತಾನು ಆಲ್ರೆಡಿ ನಿರೂಪಿಸ್ಕೊಂಡಿರೋವಂಥ ನಿರ್ದೇಶಕರು, ಇವರಿಬ್ಬರು ಬರ್ತಾ ಇದ್ದಾರೆ ಅಂತ ಗೊತ್ತಾಗುತ್ತಲ್ಲ, ನನಗೆ ಆದಂಥ ಖುಷಿ ಅಷ್ಟು. ಅವ್ರ ಜಾನರು ಕಾಮಿಡಿ. ಯಾರು ಸುನಿ ತಮ್ಮನ್ನು ತಾವು ನಿರೂಪಿಸ್ಕೊಂಡು, ನಾನು ಕಾಮಿಡಿ ಅವನು. ನಾನು ಅಂದ್ಕೊಂಡಿದ್ದೆ ಒಂದು ಯಾವುದೋ ಕಾಮಿಡಿ ಸಿನಿಮಾನ, ಒಂದು ಕಾಮಿಡಿ ಸಬ್ಜೆಕ್ಟನ್ನು ಪಿಚ್ ಮಾಡ್ತಾರೆ ಅಂತ.
ಬರ್ತಿದ್ದಂಗೆ ಫಸ್ಟ್ ಬಂದು ಕೂತ್ಕೊಂಡು ಕತೆ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸರ್ ಕಾಮಿಡಿ ಅಲ್ಲಲ್ಲೇ ಇರುತ್ತೆ, ಕಾಮಿಡಿ ಸಿನಿಮಾ ಅಲ್ಲ ಅಂದರು. ಅಣ್ಣ ಇಕ್ಕದ ಫಸ್ಟ್ ಬಾಲೇ ನನಗೆ ಬಿದ್ದು ಗೂಗ್ಲಿ ಅಂತ ಅಂದ್ಕೊಂಡು ಹೊರೇ ಏನಂತ ಅಲ್ವಂತಲ್ಲಪ್ಪ, ಬೇರೆ ಏನು ಮಾಡಿರ್ತಾರೆ ಅಂತ. ಆ್ಯಕ್ಚುಲಿ ನಾನು ಒಂದು ಚೂರು ಬೇರೆ ಬೇರೆ ಆಯಾಮಗಳನ್ನು ಟ್ರೈ ಮಾಡೋವಂಥ ನಾನು ನನ್ನ 2ನೇ ಸಿನಿಮಾ 3ನೇ ಸಿನಿಮಾದಲ್ಲೇ ಇಡೀ ಸಿನಿಮಾ ಹುಡುಗಿಯಾಗಿ ಜಯಲಲಿತಾ ಈ ಥರದ್ದೆಲ್ಲ ನನ್ನನ್ನು ನಾನು ಈ ಥರದ್ದೇನೋ ಪ್ರಯೋಗಗಳನ್ನ ಮಾಡೋದಕ್ಕೆ ಇಷ್ಟಪಡುವಂಥವನು. ಬಟ್ ನನಗೆ ಆಸೆ ಇದ್ದರೆ ಮಾತ್ರ ಸಾಲಲ್ಲ, ಶಕ್ತಿಯುತವಾದಂಥ ನಿರ್ದೇಶಕರು ಬೇಕಾಗುತ್ತೆ, ಶಕ್ತಿಯುತವಾದಂಥ ನಿರ್ಮಾಪಕರು ಬೇಕಾಗುತ್ತೆ. ಸೊ ಇದು ಅವತಾರ ಆಗಿದೆ ಅಂತ ಅನ್ನೋದಾದರೆ ನಿಜವಾದ ಹೀರೋ ನಾನಲ್ಲ, ನಿಜವಾದ ಹೀರೋ ಇವರಿಬ್ಬರುಗಳು. ಖಂಡಿತವಾಗ್ಲೂ ಇದನ್ನು ಈ ವೇದಿಕೆ ಮೇಲೆ ನಾನು ಹೇಳಲೇಬೇಕು. ನನ್ನನ್ನು ಇಟ್ಕೊಂಡು ಈ ಥರದೊಂದು ಪ್ರಯೋಗ ಮಾಡ್ಬೋದು ಅಂತ ಅನಿಸೋದಕ್ಕೆ ಧೈರ್ಯ ಅಲ್ಲಿರಬೇಕಾಗತ್ತೆ, ಸ್ಕ್ರಿಪ್ಟು ಅಲ್ಲಿ ಬೇಕಾಗತ್ತೆ. ಸೊ ಅವೆರಡು ಗೆದ್ದಾಗ ಮಾತ್ರ ಶರಣ್ ಗೆಲ್ತಾನೆ. ಬಿಟ್ಟರೆ ಇನ್ನು ಅದು ಬಿಟ್ಟರೆ ಶರಣ್ ಒಂದು ಭಾಗ ಅಷ್ಟೇ. ಅವ್ರು ಏನು ಹೇಳ್ಕೊಡ್ತಾರೆ ಅದನ್ನು ಮಾಡೋವಂಥ ಇದು ಬಹಳಷ್ಟು ಮಾತಾಡುವಂಥದ್ದು ಈ ಸಿನಿಮಾದ ಬಗ್ಗಿದೆ. ಆಮೇಲೆ ನಾನು ಈ ಸಿನಿಮಾನ ಒಂದು 2 ವರ್ಷದಿಂದ ಮಾಡ್ತಾನೇ ಇದ್ದೀನಿ. ಸೊ ಇವತ್ತು ಈ ಕಾರ್ಯಕ್ರಮಕ್ಕೆ ಭಾಳ ಹತ್ತಿರದ ಕುಚ್ಚುಕು ಗೆಳೆಯರು ಬಂದಿರೋವಂಥದ್ದು ನನಗೆ ಇನ್ನೂ ಈ ಸಿನಿಮಾದ ಮೇಲಿನ ಎಮೋಷ್ನಲ್ ಬಾಂಡಿಂಗ್ ಹೆಚ್ಚಾಗಿದ್ದಂಥದ್ದು. ಮೊಟ್ಟ ಮೊದಲಿಗೆ ನನ್ನ ಆತ್ಮೀಯ ಗೆಳೆಯ ಪ್ರೇಮ್ ಇವತ್ತು ಬಹಳ ಶಾರ್ಟ್ ನೋಟಿಸಲ್ಲಿ ಬರ್ತಾರೆ ಅಂತ ಗೊತ್ತಾಗಿದ್ದು ನನಗೆ. ಅವ್ರಿಗೆ ಇವತ್ತು ಮಧ್ಯಾಹ್ನ ಗೊತ್ತಾಗಿದೆ ಅಂತೆ ಯಾರೋ ಪ್ರೇಮ್ ಈ ಕಾರ್ಯಕ್ರಮಕ್ಕೆ ಪ್ರೇಮ್ ಬರ್ತಾರೆ ಅಂತ ಗೊತ್ತಾಗಿದ್ದೆ ನನಗೆ 5:30 ಕರೆಕ್ಟು. ಅವ್ರು ಬರ್ತಾರೆ ಅಂತ ಗೊತ್ತಾಗಿದ್ದೆ ನನಗೆ 5:30. ಯಾರ್ಯಾರು ಬರ್ತಿದ್ದಾರೆ ಅಂತ, ಪ್ರೇಮ್ ಬರ್ತಿದ್ದಾರೆ ಅಂತ ನನಗೆ ನನ್ನ ಕಾಮನ್ ಫ್ರೆಂಡಿಂದ ಗೊತ್ತಾಯಿತು. ಬಂದಿಲ್ವಾ ಅಲ್ಲಿ ಅಂತ. ಯಾರು ಪ್ರೇಮ್ ಬರ್ತಿದ್ದಾರ ಅಂತ ಅನ್ನೋವಂಥದ್ದು. ಬಟ್ ನನಗೆ ಖುಷಿ ಏನು ಅಂತ ಹೇಳ್ತೀನಿ. ಪ್ರೇಮ್ ನನ್ನ ಮೊದಲನೇ ಸಿನಿಮಾ ನೆನಪಿರಲಿ ಅಂತ ಅನ್ನೋವಂಥ ಒಂದು ಸಿನಿಮಾ ನನ್ನ ಪ್ರೇಮಿನ ಕಾಂಬಿನೇಷನ್ನು. ಮೊದಲನೇ ಸಿನಿಮಾದಲ್ಲೇ ನಾನು ಆ ಸಿನಿಮಾದಲ್ಲಿ ಕ್ಯಾರೆಕ್ಟರಾಗಿ ಆ್ಯಕ್ಟ್ ಮಾಡಿದ್ದೆ, ಪ್ರೇಮ್ ಗೆಳೆಯನಾಗಿ, ಕಾಮಿಡಿಯನ್ ನಾನು. ಕೆಲವು ದಿವಸಗಳಲ್ಲಿ ನಾನು ಪ್ರೇಮು ಹೋಗೋ ಬರೋ ಫ್ರೆಂಡ್ಸ್ ಆಗ್ತೀವಿ ನಾವು. ಸೊ ನಾನೊಬ್ಬ ಸೈಡ್ ಕಿಕ್ ಆಗಿದ್ರೂ ಕೂಡ ಹೋಗೋ ಬಾರೋ ಅನ್ನುವ ಸ್ಥಾನ ಕೊಡ್ತಾರೆ ಅಂತ ಅನ್ನೋದಾದರೆ ಅದು ಆ ಮನಸ್ಸಿಗೆ ಇರುವಂಥ ಹೆಗ್ಗಳಿಕೆ, ಅದು ಆ ಮನಸ್ಸಿಗೆ ಇರುವಂಥ ದೊಡ್ಡತನ ಅದು. ಇವತ್ತು ಅದಾದ ನಂತರ ನಾನು ಆ್ಯಕ್ಚುಲಿ ಸ್ವಲ್ಪ ಲ್ಯಾಗ್ ಆದರೂ ಪರವಾಗಿಲ್ಲ, ಒಂದಿಷ್ಟು ಜನದ ಬಗ್ಗೆ ಮಾತಾಡಲೇಬೇಕು ನಾನು. ಅದಾದ ನಂತರ ವಿಕ್ಕಿ ಎಲ್ಲಿವೆ? ವಿಕ್ಕಿ ಇಲ್ಲಿದ್ದಾರೆ. ನಾನು ಸ್ಕ್ರೀನ್ ನೋಡಿದ್ರಲ್ಲ, ನಾವು ವಿಕ್ಕಿ ಏನಾದ್ರು ಗೆಸ್ಟ್ ಅಪಿಯರೆನ್ಸ್ ಮಾಡಿದಾರ ಅಂತ? ಇಲ್ಲ ವಿಕ್ಕಿ ಒಂದು ತುಂಬ ಚೆನ್ನಾಗಿ ಹೇಳಿದ್ರು. ನನಗೆ ಅವ್ರ ಬಗ್ಗೆ ಮೊದಲಿಂದನೂ ಒಂದಿಷ್ಟು ಆಸಕ್ತಿ, ಒಂದಿಷ್ಟು ಹೊಸತನವನ್ನು ಏನೋ ಇದನ್ನು ಮಾಡ್ತಾ ಇರ್ತಾರೆ. ಇನ್ಫ್ಯಾಕ್ಟ್ ಕರೆಕ್ಟ್ ನನಗೆ ಮರ್ತೋಗಿದ್ದೆ ನಾನು. ಈ ಮಾರ್ಕ್ಸ್ ವಿಚಾರ ಹೇಳಿದ್ರು ಅವರು. ಮಾರ್ಕ್ಸಲ್ಲಿ ಮಂಗಳ ಗ್ರಹದ ಬಗ್ಗೆ ಸ್ಟೇಟಸ್ ಎಲ್ಲ ಹಾಕೊಂಡಿದ್ರು. ಸರಿ, ಮಂಗಳ ಗ್ರಹದಲ್ಲಿ ನಿಮ್ಮ ಹೆಸರನ್ನ ನೋಂದಾಯಿಸ್ಕೋಬೇಕು ಅಂದರೆ ಒಂದು 5,000 10,000 ದುಡ್ಡು ಕೊಟ್ಟರೆ ಮಂಗಳ ಗ್ರಹದಲ್ಲಿ ಇಲ್ಲ, ನಿಜವಲ್ಲ ಆ ಥರದೊಂದು ಆಫರ್ ಇತ್ತು. ಆ ಥರದೊಂದು ಆಫರ್ ಏನೋ ಭಾಳ ಮಜಾ ಇದೆಯಲ್ಲ ಗುರು ಇಲ್ಲಿ. ಭಾಳ ಮಜಾ ಇದೆಯಲ್ಲ ಇದು. ಈ ಥರ ಬಿಸ್ನೆಸ್ ಎಲ್ಲ ಯಾವಾಗ ಮಾಡ್ತಿದ್ದೀರಾ? ಇಲ್ಲ, ಅದೊಂದು ನ್ಯೂಸ್ನ ಶೇರ್ ಮಾಡಿದ್ರು ಅವರು. ಅವರು ನನಗೆ ಅಲ್ಲಿಂದನೇ ನಾನು ಅದಕ್ಕೆ ನಾನು ಅವ್ರಿಗೆ ಇದನ್ನು ಕ್ವಶನ್ ಕಳಿಸಿದ್ದೆ. ಸರ್ ನಿಜವಾಗ್ಲೂ ಈ ಥರದೊಂದು ಇದೆಯಾ? ಇದು ಗೂಗಲ್ ಪೇ ನಿಮಗೆ ಮಾಡಬೇಕಾ ಅಥವಾ ಇದಕ್ಕೆ ಯಾವುದಾದ್ರು ಒಂದು ಏಜೆನ್ಸಿ ಇದೆಯಾ? ನಮ್ಮದು ಒಂದು ಹೆಸರು ರಿಜಿಸ್ಟರ್ ಆಗಲಿ ಅಲ್ಲಿ ಅಂತ ಅನ್ನೋವಂಥದ್ದು. ಈ ನಿಟ್ಟಿನಲ್ಲಿ ಅವ್ರಿಗೆ ಗೊತ್ತಿಲ್ಲ. ಅಂದರೆ ಅದು ಅವರು ಅದನ್ನ ಅಲ್ಲಿಗೆ ಬಿಟ್ಟುಬಿಟ್ಟಿದ್ದಾರೆ. ಬಟ್ ನಾನು ಆಲ್ರೆಡಿ ಅಲ್ಲೇ ಇದ್ದೀನಿ ರೀ. ನಿಮ್ಮನ್ನೇ ಕರೀತಾ ಇರೋದು ನಾನು ಅಲ್ಲಿ, ನಿಮ್ಮನ್ನೇ ವೆಲ್ಕಮ್ ಮಾಡ್ತಾ ಇರೋದು ಖಂಡಿತ. ಅದಾದ ನಂತರ ಪ್ರವೀಣ್ ಸರ್, ತುಂಬ ಖುಷಿ ಆಯಿತು ನಿಮ್ಮ ಆಗಮನ. ಸೊ ನಿಮ್ಮ ವಿಶಸ್ಸು ನಮ್ಮ ಇಡೀ ತಂಡಕ್ಕೆ ಮೀನ್ಸ್ ಎ ಲಾಟ್ ಸರ್. ನಿಮಗೂ ಅಷ್ಟೇ. ನಿಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ, ಒಟ್ಟು ತುಂಬ ಹೃದಯದ ಹಾರೈಕೆಗಳು ನಿಮಗೆ ಆ್ಯಂಡ್ ಕಾಲಪತ್ತರ್ ನಿಮಗೆ. ಮತ್ತು ಹೊರಟು ನಮ್ಮ ಫೇವ್ರೇಟ್, ನನಗೆ ಅವರಷ್ಟು ದೊಡ್ಡ ಮಾತು ಮಾತಾಡಿದ್ರು. ನಿಜ ಹೇಳ್ತೀನಿ ನಾನು ಇದು ಮತ್ತು ಈ ವೇದಿಕೆ ನಾನು ಹೇಳಲೇಬೇಕು. ಯಾಕಂತಂದರೆ ಐ ಮೀನ್ ದಿಸ್. ಇತ್ತೀಚಿನ ದಿವಸಗಳಲ್ಲಿ ನಾನು ಕಂಡಂಥ ಕಾಮಿಡಿ ಅಂತ ಬಂದಾಗ ಅದ್ಭುತವಾದಂಥ ಟ್ಯಾಲೆಂಟ್ ಅಥವಾ ಟೈಮಿಂಗ್ ಇರುವಂಥ ನಾಯಕ ನಟ ಋಷಿ ಅವರು.
ಸತ್ಯ. ನಾವು ಆ್ಯಕ್ಚುಲಿ ಒಂದೆರಡು ಪ್ರಾಜೆಕ್ಟು ನಾವಿಬ್ಬರು ಜೊತೆಯಲ್ಲಿ ಆ್ಯಕ್ಟ್ ಮಾಡಬೇಕಾಗಿತ್ತು, ಅದು ಮಿಸ್ ಆಗೋಯಿತು. ನನಗೆ ನಿಜಕ್ಕೂ ಇವಾಗಲೂ ಹೇಳ್ತೀನಿ, ನಾನು ಅವರು ಸ್ವಲ್ಪ ಈ ನನಗೆ ಕಾಮಿಡಿ ಅನ್ನೋದ್ರಲ್ಲಿ ಅವ್ರ ಬಗ್ಗೆ ಬಹಳ ನನಗೆ ಅವ್ರ ಸಿನಿಮಾಗಳು ನನಗೆ ಕನೆಕ್ಟ್ ಆಗುತ್ತೆ. ನಿಮ್ಮಿಬ್ಬರು ಕಾಂಬಿನೇಷನ್ ಸಿನಿಮಾನೂ ಕೂಡ ನೋಡಿ ನಾನು ಕರೆಕ್ಟಾಗಿ ಹೇಳದೆ ಮರ್ತೆ. ನಾನು ಮೊನ್ನೆನೂ ಕೂಡ ನನ್ನ ಮನೆಗೆ ಯಾರೋ ಸುನಿ ಬಂದಾಗ ನಾನು ಅವ್ರಿಗೆ ಇನ್ನೂ ಹೇಳಿ ಕಳಿಸ್ದೆ, ಕೇಳಿ ರೀ ಎಂಥ ಅದ್ಭುತವಾದಂಥ ಸ್ಕ್ರಿಪ್ಟ್ ಮಾಡಿದ್ರಿ, ಆ ಥರದ್ದು ಆಪರೇಷನ್ ಅಲ್ವಲ್ಲಮ್ಮ ಥರದ್ದು ಒಂದು ಸ್ಕ್ರಿಪ್ಟ್ ಮಾಡಿರಿ, ನಾವಿಬ್ಬರು ಕೆಲಸ ಮಾಡೋಣ ಅಂತ ಹೇಳಿ ಕಳಿಸಿದ್ವಿ. ನಾವು ಹೇಳಿದ್ರೆ ಮೊನ್ನೆ ಹೇಳ್ಕೊಂಡು ಅಂದರೆ ಆ ಥರದೊಂದು ಸ್ಕ್ರಿಪ್ಟು ಈ ಥರದೊಂದು ಹೀರೋ ಕೈಲಿ ಸಿಕ್ಕಾಗ ಹಂಗಾಗತ್ತೆ. ಇವತ್ತಿಗೂ ಕೂಡ ನೀವು ನನಗೆ ಇತ್ತೀಚಿನ ದಿವಸಗಳಲ್ಲಿ ಸರ್ ನೀವು ಒಬ್ಬರ ಜೊತೆಯಲ್ಲಿ ಡ್ಯೂಲ್ ಹೀರೋ ಆಗಿ ಆ್ಯಕ್ಟ್ ಮಾಡಬೇಕು ಅಂತ ಅನಿಸಿದ್ರೆ ಯಾವ ಹೀರೋ ಟಕ್ ಅಂತ ನಿಮಗೆ ನೆನಪು ಬರ್ತಾರೆ ಅಂತ ನೀವು ನನಗೆ ಕೇಳಿದ್ರೆ ಟಕ್ ಅಂತ ನಾನು ರಿಷಿ ಅವ್ರ ಹೆಸರನ್ನೇ ಹೇಳೋದು. ರಿಷಿ ಅವ್ರ ಹೆಸರನ್ನೇ ಹೇಳೋದು. ಖಂಡಿತವಾಗ್ಲೂ ನಾನು ಸರ್ ಕಾಯ್ತಾ ಇದ್ದೀನಿ, ಒಂದು ಒಳ್ಳೆ ಸ್ಕ್ರಿಪ್ಟ್ ಯಾವ್ದಾದ್ರು ಬಂತು ಅಂತಂದರೆ ನಾನೇ ಇಮೇಜ್ ಮಾಡ್ಕೊಳ್ತಾ ಇದ್ದೀನಿ ನಮ್ಮಿಬ್ಬರದು ಕಾಂಬಿನೇಷನ್ ಹೆಂಗಿರುತ್ತೆ ಅಂತನ್ನುವಂಥದ್ದು. ಈಗರ್ಲಿ ವೇಟಿಂಗ್ ಮ್ಯಾನಿಫೆಸ್ಟೇಷನ್ ವೇಟಿಂಗ್ ಆ ಥರದ್ದೊಂದು ಒಳ್ಳೆ ಸ್ಕ್ರಿಪ್ಟ್ ಬರಲಿ ನಮ್ಮಿಬ್ಬರಿಗೂ ಕೂಡ. ಮತ್ತು ಹರಿಸಂತು ನನ್ನ ವಿಕ್ಟ್ರಿ ಸಿನಿಮಾದ ರೂವಾರಿ ಅವರು ಭಾಳ ಚೆನ್ನಾಗಿ ಹೇಳಿದ್ರು. ಏನಂತ ಅಲ್ಲಿ ಓದ್ತಿದ್ದಂಗೆ ಏನ್ರಿ ಹಿಂದಿನ ದಿವಸ ಮುಂದೆ 3 ದಿವಸದಿಂದ ಇಲ್ಲದ ಸ್ಕ್ರಿಪ್ಟ್ ಕೊಡೋಕ್ಕಾಗಲ್ಲ, ಅಲ್ಲಿ ನೋಡಿದ್ರೆ ಟಕ್ ಅಂತ ಹಿಡ್ಕೊತಾರೆ, ಅಲ್ಲಿ ಬಂದ್ಬಿಟ್ಟು ಅದು ಇನ್ನೊಂದು ಥರ ಮೆಸೇಜ್ ಕೊಡುತ್ತದು. ಗುರು ಈ ರೇಂಜಿಗೆ ಕೇರ್ಲೆಸ್ ಗುರು ಅವನಿಗೆ. ಅಲ್ಲಿ ನಾನು ಗುರು ಇದೇನು ಬೇರೆ ಮೆಸೇಜ್ ಕೊಡ್ತಾ ಇತ್ತಲ್ಲ, ಇವ್ರು ಹೊಗಳ್ತಾ ಇದಾರ ಅನ್ಕೊಳ್ಳಿಲ್ಲ ಸರ್. ಬಟ್ ಈ ಆಂಗಲ್ ನೀವು ಯೋಚನೆ ಮಾಡಿದಿರಲ್ಲ, ನನಗೆ ಅಲ್ಲೇ ಬಂತು, ಇದು ಹೇಳ್ಬಾರ್ದಾಗಿತ್ತಲ್ಲ ಗುರು. ಅಂದ್ರೆ ಇವನೇನು ಹಿಂದ್ಗಡೆ ಏನು ಹೋಮ್ ವರ್ಕ್ ಮಾಡಲ್ಲ, ಅಲ್ಲೇ ಬಂದು ಇವನಿಗೆ ನೆನಪಿಂದು ಏನೋ ಚೆನ್ನಾಗಿದೆ ಅದನ್ನ ಇಲ್ಲ ಆ ಸ್ಕ್ರಿಪ್ಟ್ ನೋಡೋದು ಇಲ್ಲ ಇದು ಡೈರೆಕ್ಟ್ ಸ್ಕ್ರಿಪ್ಟ್ ನೋಡೋದು ಇಲ್ಲ. ಅಂದ್ರೆ ಅಣ್ಣ ಎಷ್ಟು ಡಿಟ್ಯಾಚ್ ಆಗಿರ್ತಾನೆ, ಅಲ್ಲಿ ಬಂದಾಗ ಏನು ಹೌದಾ ಓಕೆ ಟೇಕ್ ನೋಡಿ ಎಷ್ಟು ಕೇರ್ಲೆಸ್ ಕೇಳೋದಕ್ಕೆ ಹೆಂಗಿದೆ ಇದು. ನಾನು ಈ ರೇಂಜಿಗೆ ಇರುತ್ತಲ್ಲಪ್ಪ ಅಂತ ಅಣ್ಣ ಹಂಗೆಲ್ಲ ಹೇಳ್ಬೇಡ ದಯವಿಟ್ಟು, ಅದು ಬೇರೆ ಮೆಸೇಜ್ ಕೊಡುತ್ತೆ. ಇವನೇ ಅವರೆಷ್ಟು ಬೈಕೊಂಡಿರ್ತಾರ ಮನ್ಸಲ್ಲಿ. ಅವ್ನು 4 ಜನ ಕೇಳಿರ್ತಾನೆ, ಗುರು ಅಲ್ಲಿ ನೋಡ್ ಗುರು ಅಲ್ಲಿ ಇವನ್ ಕತೆ ಗೊತ್ತಾ ಏನಂತ. ಸೂಪರ್. ಇಲ್ಲ ಆನ್ ಎ ಸೀರಿಯಸ್ ನೋಟ್, ನನಗೆ ಚೂಮನ್ ಸರ್ ಒಂದು ದಿನ ಶೂಟಿಂಗ್ ನೋಡೋಂಥ ಅವಕಾಶ ಸಿಕ್ಕಿತ್ತು. ನಾನು ಇದೇ ವಿಷಯಕ್ಕೆ ಆಶ್ಚರ್ಯ ಪಟ್ಟಿದ್ದೆ ಸರ್. ಲಾಂಗೆಸ್ಟ್ ಸೀನ್ ಅದು, ಅಷ್ಟು ಡೈಲಾಗ್ಗಳು. ನಾನು ಅನ್ಕೊಂಡು ಶರಣ್ ಸರ್ ಅದ್ಭುತ ಪರ್ಫಾರ್ಮರ್ ಅನ್ನೋದು ಗೊತ್ತಿತ್ತು, ಬಟ್ ಈ ಥರದ್ದು ಒಂದು ಮೆಮೊರಿ ಪವರ್ ಇದೆ ಅನ್ನೋದು ನನಗೆ ಖಂಡಿತವಾಗ್ಲೂ ಗೊತ್ತಿರಲಿಲ್ಲ. ನನಗೂ ಅದು ನೋಡೋ ಅವಕಾಶ ಸಿಗಲಿಲ್ಲ. ನಾನು ಹೋಮ್ವರ್ಕ್ ಮಾಡ್ತೀನಿ, ಬಟ್ ಏನಂತಂದರೆ ಡೈಲಾಗ್ ಟು ಡೈಲಾಗು ನನಗದು ಅಂದರೆ ನಾನು ನಿಜಕ್ಕೆ ಹೇಳಬೇಕು ಅಂದರೆ ನನಗೆ ಮೆಮೊರಿ ಹೇಗಿದೆ ಟಕ್ಕಂತಂಗೆ ಹಿಡ್ಕೊತೀನಿ ಅಲ್ಲ. ಇಡೀ ಸಿನಿಮಾನ ಆ ನಿರ್ದೇಶಕರುಗಳು ನನ್ನ ತಲೆಯಲ್ಲಿ ಹಂಗೆ ಹಾಕಿರ್ತಾರೆ. ನನಗೇನು ಅದು ಆ ಥರದ್ದು ಬೇಕಾಗಿರಲ್ಲ. ಆಲ್ರೆಡಿ ನಾನು ಅಲ್ಲಿ ಸೆಟ್ಟಿಗೆ ಬರ್ತಿದ್ದಂಗೆ ನಾನು ಆ ಕ್ಯಾರೆಕ್ಟ್ರಲ್ಲಿ ಇದ್ದಿರ್ತೀನಿ. ಅದು ಒಂದು ಆ್ಯಕ್ಚುಲಿ ಅವರಿಬ್ಬರಿಗೂ ಸೇರಬೇಕಾಗಿರೋ ಕ್ರೆಡಿಟ್ಸ್ ಅದು. ಆಮೇಲೆ ನಾನು ಡೈಲಾಗ್ ತೊಗೊಳ್ಳುವ ಶೈಲಿ ಏನು ಅಂತಂದರೆ ನನಗೆ ನನಗೆ ಮೊದಲಿಂದನೂ ಕೂಡ ಹಿಂಗೆ ಓದಿ ಅದನ್ನು ಹಂಗಲ್ಲ. ಒಬ್ರು ಯಾರೋ ಹೇಳಬೇಕು ನನಗೆ, ಅದನ್ನು ಹೇಳಿದ್ರೆ ನಾನು ಕರೆಕ್ಟಾಗಿ ನಾನು ಅಕಸ್ಮಾತ್ ಎಲ್ಲರೂ ಒಂದೊಂದು ಸ್ವಲ್ಪ ಡೌಟ್ ಇತ್ತು ಅಂದರೆ ಇನ್ನೊಂದ್ಸಲ ಹೇಳ್ರಿ ಅಂತ ಹೇಳ್ತೀನಿ. ಅವ್ರು ಅಸೋಸಿಯೇಟಲ್ಲೇ ಇದ್ದಾರೆ, ಇನ್ನೊಂದ್ಸಲ ಹೇಳಿ. ಇದು ನನ್ನ ಶೈಲಿ ಅಷ್ಟೇ, ಅದು ತುಂಬ ಎಕ್ಸ್ಟ್ರಾಡಿನರಿ ಏನಲ್ಲ, ಇದು ನನ್ನ ಶೈಲಿ ಅಷ್ಟೇ. ಆ್ಯಂಡ್ ಆಶಿಕ್ ಅವರೇ ಏನು ಹೇಳಲಿ, 3ನೇ ಸಿನಿಮಾ ನಮ್ಮ ಇಬ್ಬರ ಕಾಂಬಿನೇಷನ್ನು ಹಿಟ್ ಜೋಡಿ. ಹೌದು 3ನೇ ಸಿನಿಮಾ. ಸೊ ಬೇರೆಯವ್ರಿಗೆ ಹಿಟ್ ಜೋಡಿ ಹಂಗೆ ಅಂತಂದಾಗ ನಮ್ಮಿಬ್ರಿಗೂ ಗೊತ್ತು ಅದು ಆ್ಯಕ್ಚುಲಿ ಪ್ರೆಷರ್ ಅದು, ಅಂದರೆ ಜವಾಬ್ದಾರಿ ಅದು. ಯಾಕಂದರೆ 2 ಸಿನಿಮಾಗಳನ್ನು ಕೂಡ ಅಷ್ಟು ಚಂದ ಜನ ಸ್ವೀಕರಿಸಿದ್ರು. ಸೊ ಮುಂದೆ ಏನು ಅಂತ ಅನ್ನೋವಂಥದ್ದು ಕಾಯ್ತಾ ಇರ್ತಾರೆ ಗೊತ್ತಾ. ಸೊ ಅದು ಬಹಳ ನಮಗೆ ಒಂಥರ ಜವಾಬ್ದಾರಿಯ ಭಯ ಅದು. ಸೊ ಆ ಜವಾಬ್ದಾರಿಯ ಭಯ ನಮ್ಮಿಬ್ಬರಿಗೂ ಇದೆ. ಆ್ಯಂಡ್ ನೀವು ಈ ಸಿನಿಮಾದ ಒಂದು ಭಾಗ ಆಗಿರೋ ಅಂಥದ್ದು ನಮಗೊಂದು ತುಂಬ ದೊಡ್ಡ ಶಕ್ತಿ ಈ ಸಿನಿಮಾ. ಆಶಿಕ್ ಅವರೇ ದಯವಿಟ್ಟು ಒಂದು ಚಪ್ಪಾಳೆ ಬರಲೇಬೇಕಪ್ಪ. ಖಂಡಿತವಾಗ್ಲೂ ಶಿ ಡಿಸರ್ವ್ಸ್ ದಟ್. ಆ್ಯಂಡ್ ಈ ಸಿನಿಮಾದಲ್ಲಿ ಕಾಣದ ಕೈಗಳು ಸುಮಾರು ಕೆಲಸ ಮಾಡಿದೆ. ನನಗೆ ಈ ಸಿನಿಮಾದ 2 ಶಕ್ತಿಗಳು ರೀ ನನಗನ್ಸಿದ್ದು. ಭಾಗ 2ಕ್ಕೆ 2 ಭಾಳ ದೊಡ್ಡ ಶಕ್ತಿ. ಒಂದು
ಭಾಗ 1 ಸಿನಿಮಾನ ಇಷ್ಟಪಟ್ಟಂಥವ್ರು ನಾವು 2 ವರ್ಷ ಆದ ತಕ್ಷಣ ನಾವು ಮೋಸ್ಟ್ಲಿ ಜನಗಳು ರಿಲ್ಯಾಕ್ಸ್ ಆಗಿಬಿಟ್ಟಿರ್ತಾರೇನೋ, ಇದನ್ನು ಮರೆತು ಬಿಟ್ರೋ ಏನೋ ಅನ್ನೋ ಅಂಥದ್ದು ನಮ್ಮ ತಲೆಯಲ್ಲಿತ್ತು. ಸೊ ಇದುವರೆಗೂ ಕೂಡ ಅಷ್ಟೂ ಜನ ಇದನ್ನು ಇಷ್ಟಪಟ್ಟು ಹಾರ್ಟಲ್ಲಿ ಇಟ್ಕೊಂಡು ಯಾವಾಗ ರಿಲೀಸು ಅಂತ ಕೇಳ್ತಾ ಇದ್ರು ಗೊತ್ತಾ. ಅದು ನನ್ನ ಮೊದಲನೇ ಶಕ್ತಿ ಯಾವುದು ಈ ಸಿನಿಮಾ ಇರೋವಂಥದ್ದು. ಎರಡನೇ ಶಕ್ತಿ ಏನು ಅಂತಂದರೆ, ಇಷ್ಟು ಪ್ರೀತಿಯಿಂದ ಕಾಯ್ತಾ ಇರುವಂಥ ಅಷ್ಟು ಅಭಿಮಾನಿಗಳಿಗೆ ಸರಿಯಾದ ಸಿನಿಮಾನೇ ಕೊಡಬೇಕು ಅನ್ನೋವಂಥ ಒಂದು ಸೈನಿಕರ ಥರ ಕೆಲಸ ಮಾಡಿದಂಥ ಇಡೀ ಅವತಾರ ಪುರುಷ ಸಿನಿಮಾದ ಟೆಕ್ನಿಷಿಯನ್ಸ್ ಇವರಿಬ್ಬರೇ ಬಹಳ ದೊಡ್ಡ ಶಕ್ತಿ ಈ ಸಿನಿಮಾಗೆ ಸಿಕ್ಕಂಥದ್ದು. ಅದೊಂದು ನಾನು ಬಹಳ ರಿಲ್ಯಾಕ್ಸಲ್ಲಿದ್ದೀನಿ, ಬಹಳ ರಿಲ್ಯಾಕ್ಸ್ ಮಾಡಲಿದ್ದೀನಿ. ಯಾಕಂದರೆ ಒಬ್ಬ ಆ್ಯಕ್ಟರ್ ಆಗಿ, ಒಬ್ಬ ಲೀಡ್ ಆ್ಯಕ್ಟರ್ ಆಗಿ ನಮಗೆ ಯಾವಾಗ ಈ ಥರದ್ದು ಆಗುತ್ತೆ, ಓಕೆ ನನ್ನ ಸಿನಿಮಾ ಒಂದು ಸೇಫ್ ಹ್ಯಾಂಡ್ಸಲ್ಲಿದೆ ಅಂತಂದಾಗ ಒಂದು ಸಿಗುತ್ತೆ ಗೊತ್ತಾ ನಿರಾಳತೆ, ಅದು ನನಗೆ ಇಲ್ಲಿ ಸಿನಿಮಾದಲ್ಲಿ ಸಿಕ್ಕಿದೆ. ಸೊ ಅದೆಲ್ಲದಕ್ಕೂ ಕಾರಣ, ಅದಷ್ಟು ಕ್ರೆಡಿಟ್ಸು ಈ ತಂಡಕ್ಕೆ ಸೇರಬೇಕಾಗಿರೋವಂಥದ್ದು. ಇದು ಅವ್ರುಗಳೇ ಕಾರಣ. ಆ್ಯಂಡ್ ಇನ್ನೊಂದು ಭಾಳ ದೊಡ್ಡ ಶಕ್ತಿ, ಅವರೆಲ್ಲೂ ಮಾತಾಡಲ್ಲ, ಸುಮ್ಮನೆ ಕೂತ್ಕೊಂಡಿರ್ತಾರೆ. ಆದರೆ ಅವರಿಲ್ಲದೆ ಏನು ಆಟ ನಡೆಯಲ್ಲ. ಆ ಥರದ್ದೊಂದು ಶಕ್ತಿ ಯಾರಿರ್ಬೋದು ಸರ್? ಹಾಂ, ಅದು ಕಾಣಿಸ್ತಾ ಇರುತ್ತೆ. ಯಾರು ಹೇಳಿ? ಅಷ್ಟೇ. ಇಲ್ಲ ಲಾಸ್ಟ್ ಇವೆಂಟ್ ಅಲ್ಲಿ ಮಾತಾಡ್ಸಿದ್ವಲ್ಲ ಸರ್, ಈಗಲೂ ಕರಿತೀನಿ ನಾನು ಸ್ಟೇಜ್ ಮೇಲೆ. ಅಷ್ಟೇ. ಆಲ್ರೆಡಿ ಕೈ ಮುಗಿತಿದ್ದಾರೆ ಅವರು ಸಖತ್ ಪಂಚ್ ಒನ್ ಲೈನರ್ ಸಖತ್ತಾಗಿ ಮಾತಾಡ್ತಾರೆ. ಅವ್ರು ಯಾಕೋ ಸ್ಟೇಜ್ ಮೇಲೆ ಮಾತ್ರ ಮಾತಾಡಲ್ಲ. ನನಗೆ ಆ್ಯಕ್ಚುಲಿ ಅವ್ರು ನನ್ನ ನೈಬರ್, ಅವರು ನನ್ನ ಮನೆ ಪಕ್ಕ ನೈಬರ್ ಅವರು. ಅಯ್ಯೋ ನಮ್ಗಂತೂ ಸರ್, ನಾವು ಕೂತ್ಕೊಂಡ್ರೆ ಬೆಳಗ್ಗೆ ಬಂದರೆ ಕಾಫಿ ಟೀಗೆ ಅಂತ ಬರ್ತೀವಿ ಸರ್. ನಮ್ಗೆ ಬರ್ತೀವಿ 4-5 ಗಂಟೆ ಹಣ, ಒಂದೊಂದು ದಿವಸ ಸುಮ್ಮನೆ ಒಂದು ದಿವಸ ಕಳೆದಿರ್ತೀವಿ, ಸಿನಿಮಾ ಬಗ್ಗೆನೇ ಮಾತಾಡಿರಲ್ಲ ಎಷ್ಟೋ ಸಲ. ಸೊ ಇವತ್ತು ಅವರು ಈ ಸಿನಿಮಾಗೆ ಇರೋವಂಥ ಅವ್ರ ಆಶೀರ್ವಾದ, ಇವತ್ತು ಸಿನಿಮಾ ಇಲ್ಲಿ ತನಕ ಬಂದಿದೆ ಅಂತ ಅನ್ನೋದಾದರೆ, ಅವರು ಕಾಣದ ಕೈ ಅಂತ ನಾವೇನು ಹೇಳ್ತೀವಿ ಅದು ನಿಜಕ್ಕೂ ಅವ್ರಿಗೇನೆ ಸೇರಬೇಕಾಗಿರುತ್ತು. ಮೋಹನ್ ಅಣ್ಣ ಈಸ್ ಒನ್ ಆಫ್ ದಿ ಮೇನ್ ಪಿಲ್ಲರ್ ಆ್ಯಂಡ್ ಹೀರೋ ಆಫ್ ದಿಸ್ ಫಿಲಮ್. ಅವರಿಗೆ ಸೇರಬೇಕಾಗಿತ್ತು. ಏಪ್ರಿಲ್ 5ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಆಶೀರ್ವಾದ ಇದ್ದಾಗ ಮೊದಲನೇ ಭಾಗ 2ನೇ ಭಾಗ ಆಗೋದಕ್ಕೆ ಕಾರಣ ಆಗಿರುವಂಥದ್ದು. ಇವತ್ತು ನಿಮ್ಮೆಲ್ಲರ ಇಲ್ಲಿಂದ ತುಂಬ ಹೃದಯದ ಹಾರೈಕೆ ಏನಿತ್ತು ಇವತ್ತು ಇದು ಬಂದು ನಿಂತಿದೆ. ಲೇಟ್ ಆಯಿತು ಅಂತನ್ನೋವಂಥದ್ದು ಎಲ್ಲರಿಗೂ ಕೇಳಿ ಬಂದಿರುವಂಥದ್ದು. ಇವತ್ತು ಟ್ರೇಲರ್ ರಿಲೀಸ್ ಆಗಿದೆ. ಎಷ್ಟು CG ವರ್ಕ್ಸ್ ಇದೆ, ಇದಕ್ಕೆಷ್ಟು ಕೆಲಸ ಆಗಿದೆ ಟೆಕ್ನಿಕಲಿ ಅಂತನ್ನೋ ಅಂಥದ್ದು. ನಿಜವಾಗ್ಲೂ ಈ 2ನೇ ಟ್ರೇಲರ್ ರಿಲೀಸ್ ಆಯ್ತಲ್ಲ, ಯಾಕೆ ಲೇಟ್ ಆಯಿತು ಅಂತನ್ನೋದಕ್ಕೆ ಆನ್ಸರು ಇವತ್ತು 2ನೇ ಟ್ರೇಲರ್ ಇವತ್ತು ರಿಲೀಸ್ ಆಗಿದೆ. ಅದರ ಗುಣಮಟ್ಟನೇ ಅದಕ್ಕೆ ಆನ್ಸರ್ ಹೇಳುತ್ತೆ. ನಿಮ್ಮೆಲ್ಲರ ಪ್ರೀತಿ ಆ್ಯಂಡ್ ಅಗೇನ್ ಎಲ್ಲರಿಗೂ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಬಂದಿದ್ದು, ಈ ಸಿನಿಮಾಗೆ ಹರಿಸಿದ್ದಕ್ಕೆ ಎಲ್ಲರೂ ಅಭಾರಿ ಈ ಸಿನಿಮಾದ ಕಡೆಯಿಂದ. ಆ್ಯಂಡ್ ಒನ್ಸ್ ಅಗೇನ್ ಜನಕ್ಕೂ ಕೂಡ 5ನೇ ತಾರೀಕು ನಿಮ್ಮ ಹತ್ತಿರದ ಚಿತ್ರಮಂದಿರದಲ್ಲಿ ಅವತಾರ ಪುರುಷ 2 ರಿಲೀಸ್ ಆಗ್ತಾ ಇದೆ. ನೋಡಿ, ಹರಿಸಿ, ಆಶೀರ್ವದಿಸಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಟ್ರೈಲರ್ ಬಗ್ಗೆ ತುಂಬ ಚೆನ್ನಾಗಿದೆ, ಅದ್ಭುತವಾಗಿದೆ. ಒಂದು ಹೊಸ ಕಂಟೆಂಟು, ಮಾಟ ಮಂತ್ರ ಇದೆಲ್ಲನೂ ಸಹ ಕನ್ನಡಕ್ಕೆ ಹೊಸದು. ಇತ್ತೀಚಿನ ದಿನಗಳಲ್ಲಿ ಕ್ವಾಲಿಟಿ ನೋಡಿದ್ರೆ ಗೊತ್ತಾಗುತ್ತೆ ತುಂಬ ಚೆನ್ನಾಗಿದೆ ಅಂತ. ಆಬ್ವಿಯಸ್ಲಿ ಮಲ್ಲಿಕಾರ್ಜುನ್ ಅವರು ಮತ್ತು ಸುನಿ ಮತ್ತು ನನ್ನ ಗೆಳೆಯ ಶರಣ್, ಇವ್ರು ಮೂವರು ಸೇರಿತು ಅಂದರೆ ಆ ಸಿನಿಮಾದಲ್ಲಿ ಕಂಟೆಂಟ್ ಸಿನಿಮಾ ಅಂತ ಎಲ್ಲರಿಗೂ ಕನ್ಫರ್ಮ್ ಆಗುತ್ತೆ. ಯಾಕಂದರೆ ಕಂಟೆಂಟ್ ಇಲ್ಲದೆ ಇರೋಂಥ ಸಿನಿಮಾಗಳು ಅವರು ಮಾಡಿಲ್ಲ. ಅವರು ಮೂವರು ಒಂದು ಸಂಗಮದಲ್ಲಿ, ಒಂದು ತ್ರಿವೇಣಿ ಸಂಗಮದಲ್ಲಿ ಅವತಾರ ಪುರುಷ 2 ಮೂಡ್ ಬರ್ತಾ ಇದೆ. ಬಹಳ ಹೆಮ್ಮೆ. ಮೊದಲನೇದಾಗಿ ನನ್ನ ಗೆಳೆಯನ ಬಗ್ಗೆನೇ ನಾನು ಮಾತಾಡ್ತೀನಿ. ಈ ಕಾರ್ಯಕ್ರಮಕ್ಕೆ ನನಗೆ ಆಹ್ವಾನ ಬಂದಿದೆ, ಅದ್ರ ಬಗ್ಗೆ ಮೊದಲು ಹೇಳ್ಬಿಡ್ತೀನಿ. ಸುಮಾರು 1.5 ತಿಂಗಳ ಹಿಂದೆಯೇ ಸುನಿಯವರು ಮತ್ತು ಪುಷ್ಕರ್ ಮಲ್ಲಿಕಾರ್ಜುನಯ್ಯ ಅವರು, ನನ್ನ ಸ್ನೇಹಿತ ಶರಣ್ 1.5 ತಿಂಗಳು ಮುಂಚೆನೇ ಹೇಳಿದರು, ಇಂಥ ದಿನ ನಾವು ಟ್ರೈಲರ್ ಲಾಂಚ್ ಮಾಡ್ತೀವಿ, ದಯವಿಟ್ಟು ಈ ಡೇಟ್ ಬ್ಲಾಕ್ ಮಾಡ್ಕೊ ಅಂತ ಹೇಳಿ. ಸೊ ಹಾಗಾಗಿ 1.5 ತಿಂಗಳ ಹಿಂದೆಯಿಂದ ನಾನು ವೆಯ್ಟ್ ಮಾಡ್ತಾಯಿದ್ದೆ. ಅಂದರೆ ಇವತ್ತು ಮಧ್ಯಾಹ್ನ ಹೇಳಿದ ನಾವು ನನಗೆ, ಅಲ್ಲ ಅದನ್ನೇ ನನಗೆ ಕೇಳೋಳಿದ್ದೆ, ಯಾವ ಡೇಟ್ ಹೇಳಿದ್ರು ಸರ್ ಮುಂಚೆ ನಿಮಗೆ ಅಂತ. ಸುನಿ ಫೋನ್ ಮಾಡಿ ಇವತ್ತು ಮಧ್ಯಾಹ್ನ ಹೇಳ್ದ, ಅಣ್ಣ ಸಾಯಂಕಾಲ ಟ್ರೈಲರ್ ಇದೆ ಅಂತಲ್ಲ. ಈ ಸಾಯಂಕಾಲ ಟ್ರೈಲರ್ ಲಾಂಚ್ ಇಟ್ಕೊಂಡು ಮಧ್ಯಾಹ್ನ ಹೇಳ್ತಾ ಇದೆಯಲ್ಲ. ಇಲ್ಲ ಅಣ್ಣ, ನಿಮ್ಗೆ ನಾನು ಹೇಳ್ತೀನಿ ಸಿಕ್ಕಿದಾಗ ಅಂತ. ಅಷ್ಟು ಶಾರ್ಟ್ ನೋಟಿಸಲ್ಲಿ ನಾನು ಇಲ್ಲಿಗೆ ಬಂದಿದ್ದೀನಿ ಅಂದರೆ ಕಾರಣ ಏನು ಅಂದರೆ, ನಾನು ಪ್ರೀತಿಸುವಂಥ ಜೀವಗಳೆಲ್ಲ ಈ ಸಿನಿಮಾದಲ್ಲಿ ಕೆಲಸ ಮಾಡೋದಕ್ಕೆ ಕಾರಣ. ಅದರಲ್ಲಿ ನನ್ನ ಗೆಳೆಯ ಶರಣ್, ಸುನಿ ಮತ್ತು ಮಲ್ಲಿಕಾರ್ಜುನ್ ಅವ್ರನ್ನ ನಾನು ಮೀಟ್ ಮಾಡ್ತಾ ಇರೋದು ಬಹುಶಃ ಇಷ್ಟ ಥರದಲ್ಲಿ ಇವತ್ತೇ ಫಸ್ಟ್ ಅನಿಸುತ್ತೆ.
ಕಾರಣ ಏನಂದರೆ ಈ ಮೂವರು ಸಹ ಸಿನಿಮಾಗೋಸ್ಕರ ಮನೆ ಮಠಗಳನ್ನ ಮಾರ್ಕೊಂಡ್ರವರು, ಆ ಸಿನಿಮಾನು ನದಿನಲ್ಲಿ ತೇಲಿ ಮುಳುಗಿರೋರು. ನಾನು ಯಾವಾಗಲೂ ನನಗೆ ಅನ್ನಿಸ್ತಾ ಇರುತ್ತೆ, ಸಿನಿಮಾ ಅನ್ನೋದು ಒಂದು ನದಿ ಥರ ತಾಯಿ ಅವಳ ಜೊತೆನಲ್ಲಿ ನಾವು ತೇಲೋದಕ್ಕೂ ರೆಡಿಯಾಗಿರ್ಬೇಕು, ಮುಳುಗೋದಕ್ಕೂ ರೆಡಿಯಾಗಿರ್ಬೇಕು. ಆದರೆ ಅದು ಯಾವತ್ತೂ ಜೀವ ತೆಗಿಯಲ್ಲ, ಅವಳು ತೇಲಿಸ್ತಾಳೆ, ಮುಳುಗಿಸ್ತಾಳೆ, ಜೀವದಾಯಿನಿ ಅವಳು. ಸೊ ಹಾಗಾಗಿ ಇವರು ಮೂವರು ಆ ರೀತಿಯಾದ ಒಂದು ಪ್ರಯೋಗಗಳನ್ನು ಮಾಡಿದ್ದಾರೆ. ನನ್ನ ಗೆಳೆಯ ಶರಣ್ 100 ಸಿನಿಮಾದಲ್ಲಿ ಕಾಮಿಡಿ ಆ್ಯಕ್ಟ್ರಾಗಿ ಮಾಡಿ, ಸಪೋರ್ಟಿಂಗ್ ಕ್ಯಾರೆಕ್ಟರ್ ಮಾಡಿ, ಅದಕ್ಕೆ ಮೊದಲು ರಂಗಭೂಮಿಯಲ್ಲಿ ಸೇವೆ ಸಲ್ಲಿಸಿ ಎಲ್ಲನೂ ಬಂದು ತಾನು ಹೀರೋ ಆಗಬೇಕು ಅಂತ ಅಂದ್ಕೊಂಡಾಗ, ಇಲ್ಲ ಇನ್ನೊಬ್ಬರನ್ನ ನಿರ್ಮಾಪಕರ ಜೊತೆಯಲ್ಲಿ ನಾನು ಎಕ್ಸ್ಪರಿಮೆಂಟ್ ಮಾಡಿದೆ, ಅವ್ರ ಹಣದ ಜೊತೆನಲ್ಲಿ ಆಟ ಆಡಿದೆ, ನನ್ನ ದುಡ್ಡಲ್ಲೇ ನಾನು ಸಿನಿಮಾ ಮಾಡ್ತೀನಿ ಹೀರೋ ಆಗಿ ಅಂತ ತನ್ನ ಮನೆ ಮಠನೆಲ್ಲನೂ ಸಹ ಅದು ನನಗೆ ಬರುತ್ತೋ ಇಲ್ಲೋ ಅಂತ ಗೊತ್ತಿಲ್ಲದೇನೂ ಸಹ ಅವನು ಮಾರಿ ಸಿನಿಮಾ ಮಾಡಿದವನು. ಆ ಸಿನಿಮಾ ತಾಯಿ ಕೈ ಹಿಡಿತೀವತ್ತು. ಅವ್ನ ಸಿನಿಮಾ ರಿಲೀಸ್ ಅಂದರೆ ಒಬ್ಬ ಸೂಪರ್ ಸ್ಟಾರ್ ಸಿನಿಮಾಗೆ ಏನು ಓಪನಿಂಗ್ ಸಿಗುತ್ತೆ ಅಷ್ಟೇ ಓಪನಿಂಗ್ ಅವನಿಗೆ ಸಿಗುತ್ತೆ. ಬಹಳ ಹೆಮ್ಮೆ ಅನ್ಸೋದಂದರೆ ಇಡೀ ಕನ್ನಡ ಚಿತ್ರರಂಗದಲ್ಲಿ ಫಸ್ಟ್ 100 ಮಿಲಿಯನ್ ಸಾಂಗ್ನ ರೆಕಾರ್ಡ್ ಬ್ರೇಕ್ ಮಾಡಿದವನು ನನ್ನ ಗೆಳೆಯ. ಅಂದರೆ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ನಾವೇನೋ ತ್ಯಾಗ ಮಾಡೋದಕ್ಕೆ ತಯಾರಾದಾಗ ಅದು ಕೊಡುವಂಥ ರಿಸಲ್ಟ್ ಎಷ್ಟು ಅದ್ಭುತವಾಗಿರುತ್ತೆ ಅಂತ. ಸೊ ಇನ್ನೊಂದು ಬಂದು ಸುನಿ, ಅವನು ಸಹ ಹಾಗೆ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಸಾಕಷ್ಟು ಸಿನಿಮಾಗಳಿಗೆ ಕೆಲಸ ಮಾಡಿ ಒಂದು ಸಿನಿಮಾನ ಡೈರೆಕ್ಟ್ ಮಾಡಬೇಕು ಅಂತ ಬಂದಾಗ ಯಾವ ಪ್ರೊಡ್ಯೂಸರ್ಗಳಿಗೂ ಅಗೇನು ತೊಂದರೆ ಕೊಡದೆ ಅವನು ಸಹ ತನಗಿದ್ದಿದ್ದು ಒಂದು ಸ್ವಲ್ಪ ಜಮೀನು ಮಾರ್ಕೊಂಡು ಸಿನಿಮಾ ಮಾಡ್ದ. ಸಿಂಪಲ್ಲಾಗಿ ಒಂದು ಲವ್ ಸ್ಟೋರಿ ಅಂತ ಅದ್ಭುತವಾದಂಥ ಒಂದು ಯಶಸ್ಸನ್ನು ಕಾಣ್ತು. ಆ ಸಿನಿಮಾನ ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೆ ಪಾಪ ಅವನು ಎಷ್ಟು ಒದ್ದಾಡಿದ್ದಾನೆ ಅದು ನನಗೆ ಗೊತ್ತು, ಕಷ್ಟ. ಬಟ್ ಇವತ್ತು ಒಂದು ಸೂಪರ್ ಸ್ಟಾರ್ ಡೈರೆಕ್ಟರ್ಗಳ ಒಂದು ಸಾಲಲ್ಲಿ ಅವನು ನಿಂತಿದ್ದಾನೆ. ಹೆಸರು ಮಾತ್ರ ಇನ್ನೂ ಸಿಂಪಲ್ ಅಂತಲೇ ಇಟ್ಕೊಂಡಿದ್ದಾನೆ, ಅಷ್ಟು ಸಿಂಪಲ್ಲಾಗೇ ಇದ್ದಾನೆ. ಆ್ಯಂಡ್ ನಮ್ಮ ಪುಷ್ಕರ್ ಮಲ್ಲಿಕಾರ್ಜುನ ಅವ್ರ ಬಗ್ಗೆ ಹೇಳಬೇಕಂದ್ರೆ, ಇಡೀ ಚಿತ್ರರಂಗ ತಿರುಗಿ ನೋಡುವಂಥ ಅದ್ಭುತವಾದಂಥ ಸಿನಿಮಾಗಳನ್ನು ಕೊಟ್ಟವರು. ಈ ಸಿನಿಮಾನೂ ಸಹ ರಿಲೀಸ್ ಆಗ್ತದೆ. ಅವರು ಸಹ ಸಾಕಷ್ಟು ಕಳ್ಕೊಂಡಿದ್ದಾರೆ. ಸರ್, ನೀವು ಕಳ್ಕೊಂಡಿರೋದು ಅಷ್ಟನ್ನು ಸಹ ಅವತಾರ ಪುರುಷ 2ನಲ್ಲಿ ವಾಪಸ್ ಬರಲಿ ಅಂತ ದೇವರು ನಾನು ಪ್ರಾರ್ಥನೆ ಮಾಡ್ತೀನಿ. ಸರ್, ಇನ್ನು ಕಂಟೆಂಟು ಟ್ರೈಲರ್ ತುಂಬ ಚೆನ್ನಾಗಿದೆ, ಪಾತ್ರಧಾರಿಗಳೆಲ್ಲ ತುಂಬ ಚೆನ್ನಾಗಿದ್ದಾರೆ, ಟೆಕ್ನಿಕಲಿ ತುಂಬ ರಿಚ್ ಆಗಿ ಬಂದಿದೆ ಅಂತ ಅನಿಸುತ್ತೆ ಟ್ರೈಲರ್ ನೋಡಿದ್ರೇ. ಮತ್ತು ಆಶಿಕಾ ಅವರು ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಅವರು ಬರೀ ನಾನು ಕಂಡಾಗೆ ಬರೀ ಗ್ಲಾಮರಸ್ಸಿಗೆ ಮಾತ್ರ ಸೀಮಿತವಾಗಿಲ್ಲ, ಅದ್ಭುತವಾದಂಥ ಪರ್ಫಾರ್ಮರ್. ಅವ್ರಿಗೆ ಅಂತ ಒಂದಷ್ಟು ಪ್ರೇಕ್ಷಕರು ಕಾಯ್ತಾ ಇರ್ತಾರೆ ಸ್ಕ್ರೀನ್ ಮೇಲೆ ನೋಡೋದಕ್ಕೆ. ಇವರೆಲ್ಲರ ಸಂಗಮದಲ್ಲಿ ಈ ಸಿನಿಮಾ ಚೆನ್ನಾಗಿ ಮೂಡಿ ಬಂದಿದೆ. ಆಮೇಲೆ ಮೋಹನಣ್ಣ ಬಂದಿದ್ದಾರೆ. ಮೋಹನಣ್ಣ ನೋಡಿ ತುಂಬ ವರ್ಷಗಳಾಗೋಯ್ತು. ಒಳ್ಳೆಯ ಸಿನಿಮಾಗಳು ಯಾವ್ದಾದ್ರು ಬಂದರೆ ಅದಕ್ಕೆ ಅವ್ರ ಹಿಂದೆ ಅವರ ಆಶೀರ್ವಾದ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಸೊ ಹಾಗಾಗಿ ಮೋಹನಣ್ಣನ ನಾವು ಯಾವತ್ತೂ ನೆನೆಸ್ಕೊಳ್ಬೇಕು. ಎಲ್ಲರ ಒಂದು ಸಂಗಮದಲ್ಲಿ ಮೂಡಿ ಬಂದಿರತಕ್ಕಂಥ ಅವತಾರ ಪುರುಷ ಇದು 5ನೇ ತಾರೀಕು ರಿಲೀಸ್ ಆಗ್ತದೆ. ಅದ್ಭುತವಾದ ಯಶಸ್ಸು ತಂಡಕ್ಕೆ, ಕನ್ನಡ ಚಿತ್ರರಂಗಕ್ಕೆ ಎಲ್ರಿಗೂ ಸಿಗಲಿ ಅಂತ ಹಾರೈಸ್ತೀನಿ. ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ನನಗೆ ಆ್ಯಕ್ಚುಲಿ ಭಯ ಆಗಿದ್ದು ಟ್ರೈಲರ್ ನೋಡಿ, ಅಂದರೆ ಅಲ್ಲಿದ್ದಿದ್ದು ವಿಜುವಲ್ಸಿಂದ ಅಲ್ಲ. ಅಂದರೆ ಯೂಶ್ವಲಿ ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಅದ್ಭುತವಾದಂಥ ಟ್ರೈಲರ್. ನನಗೆ ತುಂಬ ಖುಷಿ ಆಗೋದೇನು ಅಂತ ಹೇಳಿದ್ರೆ, ಯಾವುದೇ ಒಬ್ಬ ನಿರ್ದೇಶಕರಿಗಾಗಲಿ ಕೂಡ ಇಷ್ಟು ವಿಭಿನ್ನವಾಗಿರುವಂಥ ಒಂದು ಜಾನರ್ಸ್ನ ಅಟೆಂಪ್ಟ್ ಮಾಡೋದಕ್ಕೇ ಒಂದ್ಸಲಿ ಹೆದರ್ತಾರೆ. ನನಗೆ ಈ ಜಾನರ್ ಮೇಲೆ ಒಂದು ಹಿಡಿತ ಬಂದಿದೆ, ಇನ್ನೊಂದು ಜಾನರ್ನ ಅಟೆಂಡ್ ಮಾಡ್ಬೇಕಂತ ಹೇಳಿದ್ರೆ ಮತ್ತೆ ಅದರಲ್ಲಿ ಕಲಿಕೆ ಇರುತ್ತೆ, ತಿಳ್ಕೊಳ್ಬೇಕಾಗತ್ತೆ ಅನ್ನೋ ಒಂದು ಆತಂಕ ಇರುತ್ತೆ. ಇದು 90% ಆಫ್ ದ ಡೈರೆಕ್ಟರ್ಸಲ್ಲಿ ಇರುತ್ತೆ. ಬಟ್ ಒಂದು ಸರಳ ಪ್ರೇಮ ಕಥೆ ಥರದ್ದೊಂದು ಸಿನಿಮಾ ಮಾಡೋದು, ನೆಕ್ಸ್ಟ್ ಪಟ್ಟಂತ ಅವತಾರ ಪುರುಷ 2 ಬ್ಯಾಕ್ ಟು ಬ್ಯಾಕ್ ಶೂಟಿಂಗಲ್ಲೇ ಆಗಿರೋದು ಅನ್ಸುತ್ತೆ. ಮಧ್ಯದಲ್ಲಿ ಬಜಾರ್ ಅಂತಲೂ ಸಿನಿಮಾ ಮಾಡ್ತಾರೆ, ಆ್ಯಕ್ಷನ್ ಸಿನಿಮಾ. ಆಪರೇಷನಲ್ ಮೇಲೆ ಮಾತಾಡೋದು ಒಂದು ತುಂಬ ಇನ್ನಸೆಂಟ್ ಸಿನಿಮಾನು ಮಾಡಿರ್ತಾರೆ. ಸೊ ಅಂದರೆ ಇಷ್ಟು ವೆರೈಟೀಸ್ ಎಲ್ಲರಲ್ಲೂ ಇರೋದಿಲ್ಲ. ಸೊ ಹಾಗಾಗಿ ಐ ಥಿಂಕ್ ಕನ್ನಡದಲ್ಲಿ ಎಲ್ಲ, ಇನ್ಫ್ಯಾಕ್ಟ್ ಇಂಡಿಯಾನಲ್ಲೇ ಅದಿರೋದಿಲ್ಲ. ಹಾಗಾಗಿ ವಿ ಆರ್ ವೆರಿ ಹ್ಯಾಪಿ ಟು ಹ್ಯಾವ್ ಯು ಸರ್. ಇದರಲ್ಲಿ ಅತಿಶಯ ಇಲ್ಲ. ಅಥವಾ ಅಫ್ಕೋರ್ಸ್ ಸುನಿ ಸರ್ ಜೊತೆಗೆ ನಾನು ಮೊದಲನೇ ಸಿನಿಮಾ ಮಾಡಿದ್ದಕ್ಕೋಸ್ಕರ ಅವ್ರನ್ನ ಹೊಗಳ್ಬೇಕು ಅನ್ನೋ ಅನಿವಾರ್ಯತೆಯೂ ನನಗಿಲ್ಲ. ಅಫ್ಕೋರ್ಸ್ ಅವ್ರು ಕರೆದಾಗ ಯಾವಾಗಲೂ ಅಲ್ಲಿ ಬಿ ಹಿಸ್ ಫುಡ್ ಸೋಲ್ಜರ್, ಅವ್ರು ಕರೆದಾಗ ಆ್ಯಸ್ ಅ ಸೋಲ್ಜರ್ ಬಂದು ನಿಂತ್ಕೊಳ್ತೀನಿ, ಅದಿರುತ್ತೆ. ಅದು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಇರ್ತೀವಿ, ಅದಂತಲ್ಲ. ಬಟ್ ಡೆಫಿನೆಟ್ಲಿ ಅವರ ಒಂದು ಸ್ಕಿಲ್ ಸೆಟ್ ನೋಡಿದಾಗ ತುಂಬ ಇನ್ಸ್ಪೈರ್ ಆಗುತ್ತೆ. ಏನೋ ಹೆಂಗೆ ಐ ಮೀನ್ ಅಟೆಂಡ್ ಮಾಡೋದನ್ನ, ಯೋಚನೆ ಮಾಡೋದನ್ನ ಜಾಸ್ತಿ ತಲೆನೂ ಕೆಡ್ಸ್ಕೊಳ್ಳ. ಬಟ್ ಅಂತ ಹಿ ವುಡ್ ಹ್ಯಾವ್ ಗಾನ್ ಇನ್ ಶಾರ್ಟ್. ನನಗೆ ಆ್ಯಕ್ಚುಲಿ ಇವತ್ತು ಟ್ರೈಲರ್ ಲಾಂಚ್ ಬಗ್ಗೆ ಹೇಳಿದಾಗ ನಾನು ಬಂದಿದ್ದು, ಟು ಬಿ ವೆರಿ ಆನೆಸ್ಟ್, ಆಸ್ ಅ ಫ್ಯಾನ್ ಬಾಯ್.
ಯಾಕಂದರೆ ನನಗೆ ಅವತಾರ ಪುರುಷ ನೋಡಿ ನಾನು ತುಂಬ ಎಂಜಾಯ್ ಮಾಡಿದ್ದು ಸಿನಿಮಾ ಆ್ಯಕ್ಚುಲಿ. ಆ್ಯಂಡ್ ತುಂಬ ಎಂಜಾಯ್ ಮಾಡಿದ್ದು ನನಗೆ ಮುಖ್ಯ ಕಾರಣ ಬಂದು ಶರಣ್ ಸರ್ ಪರ್ಫಾರ್ಮೆನ್ಸ್ ಆ ಸಿನಿಮಾನಲ್ಲಿ. ನಾನು ಸಿನಿಮಾ ನೋಡ್ಬಿಟ್ಟು ನಿಮಗೆ ವಾಟ್ಸಪ್ ಮಾಡಿದ್ದೆ ಸರ್. ನಾನು ನೋಡ್ದಂಗೆ ಒನ್ ಆಫ್ ದ ಬ್ರಿಲಿಯಂಟ್ ಪರ್ಫಾರ್ಮೆನ್ಸಸ್. ಯೂಶಲಿ ಒಂದು ಎಂಟರ್ಟೈನ್ಮೆಂಟ್ ಸಿನಿಮಾನಲ್ಲಿ ಒಬ್ಬ ಲೀಡ್ ಆ್ಯಕ್ಟರ್ ಪರ್ಫಾರ್ಮೆನ್ಸ್ನ ತುಂಬ ಸೀರಿಯಸ್ ಆಗಿ ತೊಗೊಂಡಿರಲ್ಲ ನಾವು. ಇದರಲ್ಲಿ ಏನಿರುತ್ತೆ, ಇದು ಒಂದು ಎಂಟರ್ಟೈನ್ಮೆಂಟ್ ಸಿನಿಮಾ, ಪರ್ಫಾರ್ಮೆನ್ಸ್ ಏನು ಅಂಥ ದೊಡ್ಡದಲ್ವಲ್ಲ ಅನ್ನೋ ಥರದ್ದು. ಸಮ್ಟೈಮ್ಸ್ ಮೋಸ್ಟ್ ಆಫ್ ದ ಟೈಮ್ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಸಿನಿಮಾನಲ್ಲಿ ಒಂದು ಲೀಡ್ ಆ್ಯಕ್ಟರ್ ಪರ್ಫಾರ್ಮೆನ್ಸ್ನ ಕೆಲವು ಸತಿ ತುಂಬ ನಾವು ಹೊಗಳೋದು ತುಂಬ ಕಡಿಮೆ ಮಾಡಿರ್ತೀವಿ ಅಂತ ಅನ್ಸುತ್ತೆ ನನಗೆ. ಐ ಥಾಟ್ ದಟ್ ವಾಸ್ ಒನ್ ಆಫ್ ದ ಫೈನೆಸ್ಟ್ ಪರ್ಫಾರ್ಮೆನ್ಸಸ್ ಸರ್. ನನಗೆ ಇವತ್ತಿಗೂ ಕೂಡ ಸುಮಾರು ಸತಿ ನೆನೆಸ್ಕೊಳ್ತೀನಿ, ನೀವು ಮೈಕಲ್ ಜಾಕ್ಸನ್ ಥರ ಹಿಂದೆ ನಡ್ಕೊಂಡು ಬಂದು ಕಾರಿಗೆ ಜಂಪ್ ಮಾಡ್ಕೊಂಡು ಹೋಗ್ತೀರಾ. ನಾನು ಐ ವಾಸ್ ಲೈಕ್ ಶಿಟ್, ಎಷ್ಟು ಅದ್ಭುತವಾಗಿ ಮಾಡಿರ್ತಾರೆ ಅದನ್ನು. ಅಂದರೆ ಐ ಸ್ಟಿಲ್ ರಿಮೆಂಬರ್ ಆ ಮೂಮೆಂಟ್ಸ್. ನನಗೆ ಸಿನಿಮಾ ನೋಡಿ ಅಷ್ಟು ಸಮಯ ಆಗಿದ್ರು ಕೂಡ ನನಗೆ ನೆನಪಿದೆ. ಓವರ್ ಆ್ಯಕ್ಟಿಂಗ್ ಮಾಡಿ ಸ್ಟಿಲ್ ನಮಗೆ ಅದು ಓವರ್ ಆ್ಯಕ್ಟಿಂಗ್ ಅನ್ನಿಸ್ದೇ ಇರೋ ಹಾಗೆ ಡೆಲಿವರ್ ಮಾಡೋದು, ಇದೆಲ್ಲ ತುಂಬ ಕಷ್ಟವಾದ ಕೆಲಸ. ಕನ್ನಡದ ಜಿಮ್ ಕ್ಯಾರಿ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗೋದಿಲ್ಲ ಅದು. ಐ ಆಮ್ ಟ್ರೂಲಿ ಅ ಫ್ಯಾನ್ ಬಾಯ್ ಸರ್. ಐ ಥಿಂಕ್ ಒನ್ ಆಫ್ ದ ಫೈನೆಸ್ಟ್ ಆ್ಯಕ್ಟರ್ಸ್ ನೀವು. ಐ ಥಿಂಕ್ ನಿಮ್ಮ ಯಾವ ಸಿನಿಮಾನೂ ಮಿಸ್ ಮಾಡಿಲ್ಲ ನಾನು. ಬಹುಶಃ ಮಧ್ಯದಲ್ಲಿ ಯಾವುದೋ ಒಂದು ಸಿನಿಮಾ ಮಿಸ್ ಮಾಡಿರ್ಬೋದೇನೋ. ಸೊ ಹಾಗಾಗಿ ನಾನು ಐ ವಾಸ್ ವೆರಿ ಹ್ಯಾಪಿ. ನನಗೆ ಟ್ರೈಲರ್ ನೋಡೋದಕ್ಕೂ ಕೂಡ ಕುತೂಹಲ ಇತ್ತು, ನಾನು ನೋಡಿರಲಿಲ್ಲ. ಸೊ ಹಾಗಾಗಿ ಐ ಆಮ್ ವೆರಿ ಎಕ್ಸೈಟೆಡ್ ಬಿಕಾಸ್ ಈ ಟ್ರೈಲರ್ ನೋಡಿದಾಗ ಕಂಪ್ಲೀಟ್ಲಿ ವಿಭಿನ್ನವಾಗಿದೆ. ಸುನಿ ಸರ್ ಪ್ರೀವಿಯಸ್ ಸಿನಿಮಾ ಇದು ಅದೇ ಡೈರೆಕ್ಟರ್ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಆಡಿಯನ್ಸ್ ನಂಬಲ್ಲ. ಆ್ಯಂಡ್ ಐ ಥಿಂಕ್ ನಿಮ್ಮ ಈ ಒಂದು ಜಾನ್ರಲ್ಲಿ ನಿಮ್ಮ ಪರ್ಫಾರ್ಮೆನ್ಸ್ ನೋಡೋದಕ್ಕೂ ನಾನು ಕಾಯ್ತಾ ಇದ್ದೀನಿ. ಆ್ಯಂಡ್ ಕಡಿಮೆ ಸಮಯದಲ್ಲೂ ಕೂಡ ನಾವು ಅನೌನ್ಸ್ ಮಾಡಿ ಕಾನ್ಫಿಡೆಂಟಾಗಿ ಕೂತಿದ್ದಾರೆ ಅಂತ ಹೇಳಿದ್ರೆ ಪ್ರಾಡಕ್ಟ್ ಮೇಲೆ ಅವ್ರ ಮೇಲೆ ಇರೋ ನಂಬಿಕೆಯಿಂದನೇ ಆ ಒಂದು ಕಾನ್ಫಿಡೆನ್ಸ್ ಬರುತ್ತೆ ಅಂತ ನಾನು ನಂಬ್ತೀನಿ. ಪ್ರೊಡ್ಯೂಸರ್ ಅವರು ತುಂಬ ಕಾನ್ಫಿಡೆಂಟ್ ಆಗಿದ್ದಾರೆ ಅಂತ ಹೇಳಿದಾಗ ಐ ಥಿಂಕ್ ಅವ್ರಿಗೆ ಪ್ರಾಡಕ್ಟ್ ಮೇಲೆ ಇರೋವಂಥ ಒಂದು ನಂಬಿಕೆ. ಸೊ ಹಾಗಾಗಿ ಅದನ್ನು ನೋಡಿ ನನಗೆ ಸಂತೋಷ ಆಗುತ್ತೆ. ಆ್ಯಂಡ್ ಆಶಿಕಾ, ನೀವು ಯು ಸ್ಟಾರ್ಟೆಡ್ ಆಸ್ ಅ ಗ್ಲಾಮರಸ್ ಆ್ಯಕ್ಟರ್, ಬಟ್ ಇವಾಗ ಯು ಹ್ಯಾವ್ ಟ್ರಾನ್ಸ್ಫಾರ್ಮ್ಡ್ ಯುವರ್ ಸೆಲ್ಫ್ ಇನ್ ಟು ಅ ಬ್ಯೂಟಿಫುಲ್ ಪರ್ಫಾರ್ಮರ್. ನಿಮ್ಮ ಆನೆಸ್ಟಿ ಸ್ಕ್ರೀನ್ ಮೇಲೆ ಕಾಣುತ್ತೆ. ಆ್ಯಂಡ್ ಐ ಥಿಂಕ್ ನಿಮ್ಮ ಲೈನಪ್ ನೋಡಿದಾಗಲೂ ಕೂಡ ಐ ಆಮ್ ವೆರಿ ಹ್ಯಾಪಿ ದಟ್ ಕನ್ನಡದಲ್ಲಿ ನಟಿಯರು ಗ್ಲಾಮರ್ ಅಲ್ಲದೆ ಪರ್ಫಾರ್ಮೆನ್ಸ್ ಮೇಲೆ ಫೋಕಸ್ ಮಾಡಿ ಆ್ಯಂಡ್ ಯು ಆರ್ ಡೂಯಿಂಗ್ ಸೋ ವೆಲ್ ಫಾರ್ ಯುವರ್ ಸೆಲ್ಫ್. ಅದನ್ನು ನೋಡೋದಕ್ಕೆ ನನಗೆ ಐ ಫೀಲ್ ವೆರಿ ಹ್ಯಾಪಿ. ಸೊ ಪ್ಲೀಸ್ ಕಂಟಿನ್ಯೂ ದ್ಯಾಟ್. ಆ್ಯಂಡ್ ಐ ಥಿಂಕ್ ದಿಸ್ ಇಸ್ ಅ ಫ್ಯಾಂಟಾಸ್ಟಿಕ್ ಟೀಮ್. ಸಿನಿಮಾಗೆ ಒಳ್ಳೇದಾಗಲಿ ಅಂತ ಅಫ್ಕೋರ್ಸ್ ಆಲ್ವೇಸ್ ನನ್ನ ಒಂದು ಹರಕೆ ಎಲ್ಲ ಇದ್ದೇ ಇರುತ್ತೆ. ಸೊ ಹಂಗಾಗಿ ಮತ್ತೆ ಮಗದೊಮ್ಮೆ ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಧನ್ಯವಾದಗಳು. ನೋಡಿದ್ರಿ, ಹೆಂಗೆ ಅನ್ನಿಸ್ತು? ಎಷ್ಟು ಎಕ್ಸೈಟೆಡ್ ಆಗಿದ್ದೀರಾ ಸಿನಿಮಾ ನೋಡೋದಕ್ಕೆ? ಎಲ್ರಿಗೂ ನಮಸ್ಕಾರ. ನನಗೆ ಅವತಾರ ಪುರುಷ ಅನೌನ್ಸ್ ಆದ ದಿನದಿಂದನೂ ತುಂಬ ಎಕ್ಸೈಟ್ಮೆಂಟು. ಒಂದು ಕಾರಣ ಸುನಿ ಸರ್ ಜೊತೆ ಕೆಲಸ ಮಾಡಿದ್ದೀನಲ್ಲ, ಅವರು ಹ್ಯೂಮರ್ ರೈಟಿಂಗ್ ನನಗೆ ತುಂಬ ಚೆನ್ನಾಗಿ ಗೊತ್ತು. ಅವ್ರು ಹೇಳಿದ್ದನ್ನು ಬರೆದ್ರೆ ಸಾಕು, ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಅಂತ ಅನ್ಸ್ಕೊಳ್ಳುತ್ತೆ. ಅದಕ್ಕೆ ಅವ್ರದ್ದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋರೆಲ್ಲ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡ್ದಂಗೆ ಕಾಣಿಸುತ್ತೆ. ಇನ್ನೊಂದು ಕಾರಣ ಅಫ್ಕೋರ್ಸ್ ಹ್ಯೂಮರಿಗೆ ಕಿಂಗು ಶರಣ್ ಸರ್. ಅವರೊಬ್ಬರ ಕಾಂಬಿನೇಷನ್ ಅಂದರೆ ಇವರು ತುಂಬ ಒಂದು ನಾರ್ಮಲ್ ಸೀನನ್ನು ಕೂಡ ಎತ್ತಿ ಬ್ಯೂಟಿಫುಲ್ ಸೀನ್ ಮಾಡೋ ಶಕ್ತಿ ಇರೋ ಶರಣ್ ಸರು. ಒಂದು ನಾರ್ಮಲಾಗಿ ಬರೆದ್ರು ಅದು ಬ್ಯೂಟಿಫುಲ್ ಅನ್ಸ್ಕೊಳ್ಳೋ ರೈಟರು. ಅವರೊಬ್ಬರ ಕಾಂಬಿನೇಷನ್ನೇ ತುಂಬ ಎಕ್ಸೈಟ್ಮೆಂಟು. ಸಿನಿಮಾ ಅನೌನ್ಸ್ ಆದ ದಿನ ಐ ವಾಸ್ ವೆರಿ ಎಕ್ಸೈಟೆಡ್. ಸಿನಿಮಾ ಸಕ್ಕತ್ತಾಗಿರುತ್ತೆ, ಒಳ್ಳೆ ಕಾಂಬಿನೇಷನ್ ಅಂತ. ಇನ್ನೊಂದು ಕಾರಣ ಪುಷ್ಕರ್ ಸರ್ನ ಅವರ ಒಂದು ಸ್ಟೇಬಲ್ ಸ್ಟೆಪ್ಸ್ನ ನೋಡಿದ್ದೀನಿ. ಇನ್ಫ್ಯಾಕ್ಟ್ ನಾ ಸುನಿ ಸರ್ ಜೊತೆ ಸಿಂಪಲ್ ಮಾಡುವಾಗ ಅವರು ಗೋಧಿ ಬಣ್ಣ ನಡೀತಾ ಇತ್ತು, ಅವಾಗ ಆಫೀಸಿಗೆ ಬರ್ತಾಯಿದ್ರು. ಹಿ ವಾಸ್ ವೆರಿ ಸ್ಟೇಬಲ್. ಒಂಥರ ಎಕ್ಸೈಟ್ಮೆಂಟ್ ಇದ್ದೇನೆ, ಫಸ್ಟ್ ಸಿನಿಮಾ ಅಂತ ತುಂಬ ಸ್ಟೇಬಲಾಗಿ ಕಾಮಾಗಿ ಏನೋ ಭಯ ಇದ್ದೇನೆ. ಅವಾಗ ಅನಿಸ್ತಾ ಇತ್ತು ಏನೋ ಅಂದರೆ ಜನರಲಿ ಫಸ್ಟ್ ಪ್ರೊಡ್ಯೂಸರ್ ಅಂದಾಗ ಒಂದು ಇರುತ್ತಲ್ಲ ಏನೋ, ಬಟ್ ಏನೂ ಇಲ್ಲ. ಆ ಸಿನಿಮಾ ಆದಮೇಲೆ ಅವರ ಎಲ್ಲ ಸ್ಟೆಪ್ಸ್ ನೋಡ್ಕೊಂಡು ಬಂದಾಗ ಇನ್ನೂ ಕಾನ್ಫಿಡೆನ್ಸ್ ಜಾಸ್ತಿ ಇತ್ತು. ಸಬ್ಜೆಕ್ಟ್ ತುಂಬ ಚೆನ್ನಾಗಿರುತ್ತೆ. ಅಫ್ಕೋರ್ಸ್ 3 ಜನ ಸೇರಿದ್ದಾರೆ. ಆಮೇಲೆ ಆಶಿಕಾ ಅವರಿಬ್ಬರು ಕಾಂಬಿನೇಷನ್ ನಮಗೆಲ್ಲ ಗೊತ್ತೇ ಇದೆ, ಬೆಸ್ಟ್ ಕಾಂಬಿನೇಷನ್. ಅವ್ರು ಬೇರೆ ಇದ್ದಾರೆ. ಆ್ಯಂಡ್ ಅಗೇನ್ ಶೀಲಮ್ ಈ ಸಿನಿಮಾದ ಅಸೋಸಿಯೇಟ್ ಡೈರೆಕ್ಟರ್ ಅವರು ನಾವು ಒಟ್ಟಿಗೆ ವರ್ಕೌಟ್ ಮಾಡುವಾಗೆಲ್ಲ ಸುಮ್ಮನೆ ಅಪ್ಡೇಟ್ಸ್ ಎಲ್ಲ ಸಿಗ್ತಾಯಿತ್ತು. ಆಶಿಕ್ ಅವರು ತುಂಬ ಸಕ್ಕತ್ತಾಗಿ ಮಾಡ್ತಾಯಿದ್ದಾರೆ. ಕ್ಯಾರೆಕ್ಟರ್ ಬಂದು ಜೂನಿಯರ್ ಆ್ಯಕ್ಟರ್ ಕ್ಯಾರೆಕ್ಟರ್. ಅದೊಂಥರ ಆ ಜೂನಿಯರ್ ಆ್ಯಕ್ಟರ್ ಅನ್ನೋದೇ ಒಂದು ಎಕ್ಸೈಟ್ಮೆಂಟ್. ಅಂದರೆ ಅವರು ಸ್ವಲ್ಪ ಆ ಕ್ಯಾರೆಕ್ಟರ್ನ ಶರಣ್ ಸರ್ ಮಾಡ್ತಾಯಿದ್ದಾರೆ ಅಂದರೆ ಆ ಒಂದು ಕಾರಣಕ್ಕೆ ಸಿನಿಮಾ ನೋಡಬೇಕು ಅಂತ ಅವತ್ತು ಅನಿಸಿತ್ತು. ಅದಾದಮೇಲೆ ಸಿನಿಮಾ ಫಸ್ಟು ನೋಡಿದ್ದೀವಿ. ಈಗ ಸೆಕೆಂಡ್ ಟ್ರೈಲರ್ ಎಷ್ಟು ಅದ್ಭುತವಾಗಿದೆ, ತುಂಬ ಚೆನ್ನಾಗಿದೆ. ಸುನಿ ಸರ್, ಶರಣ್ ಸರ್, ಆಶಿಕಾ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರ. ತುಂಬ ಚೆನ್ನಾಗಿ ಬಂದಿದೆ ಈ ಸಿನಿಮಾ.
ತುಂಬ ದೊಡ್ಡ ಯಶಸ್ಸನ್ನು ಕಾಣಲೇಬೇಕು. ಕಾರಣ ಏನಂದರೆ ಈಗಿನ ಪರಿಸ್ಥಿತಿಯಲ್ಲಿ ಜನ ಥಿಯೇಟ್ರಿಗೆ ಬರೋದಕ್ಕೆ ಇಂಥ ಸಿನಿಮಾಗಳು ತುಂಬ ಇಂಪಾರ್ಟೆಂಟು. ಯಾಕಂದರೆ ಇವರೆಲ್ಲರೂ ಸೇರಿಕೊಂಡಾಗ ಸಿನಿಮಾ ಅದ್ಭುತವಾಗಿ ಇದ್ದೇ ಇರ್ತದೆ. ನೋ ಡೌಟ್ ದಟ್ ವಿಲ್ ಬಿ ಅ ಫುಲ್ ಮೀಲ್ಸ್. ಸೊ ಅದೊಂದು ಕಾರಣಕ್ಕೆ ಈ ಸಿನಿಮಾ ತುಂಬ ಮುಖ್ಯ. ಇನ್ನೊಂದು, ಈ ಸಿನಿಮಾ ತುಂಬ ದೊಡ್ಡ ಮಟ್ಟದಲ್ಲಿ ಗೆಲ್ಲೋದು ಇನ್ನೊಂದು ಭಾಳ ಮುಖ್ಯ. ಯಾಕಂದರೆ ಇಲ್ಲಿರೋ ಎಲ್ಲ, ಸ್ಪೆಷಲಿ ಪ್ರೊಡ್ಯೂಸರ್ ಅಫ್ಕೋರ್ಸ್ ಆಶಿಕಾ ಅವರು, ಶರಣ್ ಸರ್, ಸುನಿ ಸರ್ ಎಲ್ಲ ಅವ್ರು ಬಂದಿದ್ದ ದಾರಿ, ಅವ್ರಿಗೆ ಅವರೇ ಮೆಟ್ಲು ಹಾಕ್ಕೊಂಡು, ಅವ್ರಿಗೆ ಅವರೇ ದುಡ್ಡು ಹಾಕ್ಕೊಂಡು ತುಂಬ ಸ್ಟ್ರಾಂಗಾಗಿ ನಿಂತಿದ್ದಾರೆ ಇವತ್ತು. ಅಂದರೆ ಸ್ಟ್ರಾಂಗ್, ಸಡನ್ನಾಗಿ ಯಾರಿಗೂ ಏನು ಸಕ್ಸಸ್ ಸಿಕ್ಕಿಲ್ಲ. ಶರಣ್ ಸರ್ ಜನ ನಮಗೆ ಗೊತ್ತಿಲ್ಲ, ಅವರ ದಾರಿ, ಅವ್ರು ಇವತ್ತು ಬಂದು ನಿಂತು ಅವರ ಒಂದು ಲೆಗೆಸಿ. ಇವರಿಗೆ ಇಂಥ ತಂಡಕ್ಕೆ ಸಿನಿಮಾ ಗೆದ್ದು ದೊಡ್ಡ ಮಟ್ಟದ ಬಂಡವಾಳ ವಾಪಸ್ ಸಿಗೋದ್ರಿಂದ ಇನ್ನೂ 16 ಒಳ್ಳೊಳ್ಳೆ ಸಿನಿಮಾಗಳು, ಒಳ್ಳೊಳ್ಳೆ ಸ್ಕ್ರಿಪ್ಟು, ಒಳ್ಳೊಳ್ಳೆ ಅವಕಾಶಗಳು ಹೆಚ್ಚಾಗುತ್ತೆ. ಆ ಕಾರಣಕ್ಕೆ ಸಿನಿಮಾ ದೊಡ್ಡ ಮಟ್ಟದ ಯಶಸ್ಸನ್ನು ಕಾಣುತ್ತೆ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಎಷ್ಟು ಹೆದರಿಸುತ್ತೆ ಅನ್ಸುತ್ತೆ ಸರ್ ನಿಮಗೆ? ಟ್ರೈಲರ್ ತುಂಬ ಚೆನ್ನಾಗಿದೆ. ಪ್ರೇಮ್ ಸರ್ಗೆ ಎಲ್ಲರಿಗೂ ನಮಸ್ಕಾರ. ಪ್ರೇಮ್ ಸರ್ಗೆ 1:15 ಹೇಳಿದ್ರು, ನನ್ಗೆ 5:15 ಹೇಳಿದ್ರು ಸುನಿ ಸರ್. ನಾನು ಬಂದಾಗಲೂ, ಇವತ್ತು ಏಪ್ರಿಲ್ 1 ಅಲ್ವಾ, ಇವರು ಸ್ವಲ್ಪ ಚಮಕ್ ಸಿನಿಮಾ ಡೈರೆಕ್ಟರ್ ಬೇರೆ ಅಲ್ವಾ, ನಮಗೆ ಚಮಕ್ ಕೊಡ್ತಾವ್ರ ಅಂತ ಅಲ್ಲಿ ಬಂದೆ. ಪೋಸ್ಟ್ ನೋಡಿ ಕನ್ಫರ್ಮ್ ಆಯ್ತು, ಆಮೇಲೆ ಒಳಗೆ ಬಂದೆ. ಮಾರ್ವೆಲ್ ಟಿ ಶರ್ಟ್ ಎಲ್ಲ ಹಾಕೊಂಡ್ಬಂದ್ಬಿಟ್ಟಿದ್ರೆ ಸರ್. ನಮ್ಮ ಪುಷ್ಕರ್ ಅವ್ರ ಕನಸು ಯಾವಾಗಲೂ ಮಾರ್ವೆಲ್ ಸ್ಟುಡಿಯೋಸ್ ಥರ ಇರುತ್ತೆ. ಅವ್ರ ಕನಸು ನನ್ಸಾಗಬೇಕು ಅಂದರೆ ಈ ಸಿನಿಮಾ ಹಿಟ್ಟಾಗಬೇಕು, ಅದಕ್ಕೆ ಅವ್ರಿಗೆ ಇನ್ಸ್ಪೈರ್ ಆಗಲಿ ಅಂತ ಈ ಟಿ ಶರ್ಟ್ ಹಾಕೊಂಡ್ಬಂದಿದ್ದೆ. ಸೂಪರ್ ಸೂಪರ್. ಆಮೇಲೆ ಶರಣ್ ಸರ್ ಬಗ್ಗೆ ಹೇಳ್ಬೇಕಂದ್ರೆ, ನಾವೇನು ಮೀಟ್ ಆಗಲ್ಲ, ನಮ್ಮದು ಮೆಸೇಜಲ್ಲಿ ಕಾನ್ವರ್ಸೇಷನ್ ಎಲ್ಲ. ನಾನು ಯಾವುದೋ ಒಂದು ಮೆಸೇಜ್ ನೋಡಿ ಮಾರ್ಸಲ್ಲಿ ನಮ್ಮದು ನೇಮನ್ನ ಡಿಸ್ಪ್ಲೇ ಮಾಡ್ತಾರೆ ಅಂತ ಒಂದು ಮೇಲ್ ಇತ್ತು. ಅದನ್ನು ಹಾಕಿದಾಗ ಇವರು ಕಳಿಸಿದ್ರೆ, ನನ್ನ ಹೆಸರು ಹಾಕಿ ಕಳಿಸು, ಮಾರ್ಸಲ್ಲಿ ಬರಲಿ ಅಂತ. ಈ ಥರ ಸಿನಿಮಾದ ಕಾನ್ವರ್ಸೇಷನ್ ಇರಲ್ಲ ನಮ್ದು, ಬೇರೆ ಬೇರೆ ಕಾನ್ವರ್ಸೇಷನ್ ಮಾಡೋದು. ಶರಣ್ ಸರ್ ಯಾವಾಗ್ಲೂ, ಯಾಕಂದರೆ ಇವರಿಬ್ಬರು ಮಧ್ಯೆ ಒಬ್ಬರು ಶಿವು ಅಂತ ಇದ್ದಾರೆ, ನೀನಾಸಮ್ಮ ಅವರು ಶರಣ್ ಸರ್ ಅವ್ರ ಮಗನಿಗೆ ಕ್ಲಾಸಸ್ ಮಾಡ್ತಾಯಿದ್ರು. ಆ ಟೈಮಲ್ಲಿ ಶಿವ ಅವ್ರು ಹೇಳೋರು, ವಿಕ್ಕಿದು ಸಿನಿಮಾ ಏನಾಯಿತು, ಆ ಕತೆ ಚೆನ್ನಾಗಿದೆ, ಜಲ್ದಿ ಮಾಡಿ ಚೆನ್ನಾಗಾಗಲಿ ಅಂತ ಯಾವಾಗಲೂ ಕಾಣದೆ ದೂರದಿಂದನೇ ಆಶೀರ್ವಾದ ಮಾಡ್ತಿದ್ದ ಶರಣ್ ಸರ್ಗೆ ಥ್ಯಾಂಕ್ ಯು. ಹಂಗೆ ಮೋಹನ್ ಅಣ್ಣ ಅವರು, ನಾನು ಚಿಕ್ಕ ಹುಡುಗನಾಗಿದ್ದಾನು ನೋಡ್ತಾ ಇದ್ದೀನಿ, ಇವಾಗಲೂ ಹಂಗೆ ಇದ್ದಾರೆ. ಥ್ಯಾಂಕ್ ಯು ಮೋಹನ್ ಅಣ್ಣ. ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆದಾಗಿಂದನೂ ಒಳ್ಳೆ ಪಿಕ್ಚರ್ ಮಾಡೋ, ಒಳ್ಳೆ ಸಿನಿಮಾ ಡೈರೆಕ್ಷನ್ ಮಾಡೋ ಅಂತ ಹೇಳ್ತಾಯಿದ್ರು, ಅವ್ರಿಗೂ ಥ್ಯಾಂಕ್ ಯು. ಆಮೇಲೆ ಆಶಿಕಾ ಅವ್ರನ್ನ 2024 ಮತ್ತೆ ನೋಡ್ತಾ ಇದ್ದೀನಿ, ತುಂಬ ಥ್ಯಾಂಕ್ ಯು. ಯಾಕಂದರೆ ಇವ್ರನ್ನ 2 ವರ್ಷ 3 ವರ್ಷಕ್ಕೊಂದ್ಸರಿ ನೋಡೋ ಸರ್, ಈ ವರ್ಷ ನೋಡಿದ್ದೀನಿ, ತುಂಬ ಚೆನ್ನಾಗಿ. ಹೌದು ಹೌದು ಮೇಡಮ್, ಹಾಂ ನಿಜವಾಗ್ಲೂ ಈ ವರ್ಷ ನೋಡ್ತಾ ಇದ್ದೀನಿ. ಅವ್ರಿಗೂ ಒಳ್ಳೇದಾಗಲಿ, ಸಿನಿಮಾ ಹಿಟ್ ಆಗಲಿ. ಹಂಗೆ ಸುನಿ ಸರ್ ಬಗ್ಗೆ ಹೇಳ್ಬೇಕಂದ್ರೆ, ಈಗ ಪ್ರವೀಣ್ ಅವ್ರು ಹೇಳಿದ್ರು, ರಿಷಿ ಅವ್ರು ಹೇಳಿದ್ರು ಅವ್ರ ಜೊತೆ ಸಿನಿಮಾ ಮಾಡಿದ್ವಿ ಅಂತ. ನಾವು ಮುಂದೆ ಸಿನಿಮಾ ಮಾಡ್ತಾ ಇದ್ದೀವಿ, ಅದಕ್ಕೋಸ್ಕರ ಅವ್ರಿಗೆ ಒಳ್ಳೇದಾಗಲಿ. ಸುನಿ ಸರ್ ಆಲ್ರೆಡಿ 6 ತಿಂಗಳಿಗೆ 1 ಹಿಟ್ ಕೊಟ್ಟಿದ್ದಾರೆ. ಇದೊಂದು ಹಿಟ್ಟಾದರೆ 6 ತಿಂಗಳಿಗೆ 2 ಹಿಟ್ ಕೊಟ್ಟ ಕನ್ನಡ ಚಿತ್ರರಂಗದ ಮೊದಲ ನಿರ್ದೇಶಕರು ಅವರೇ ಆಗಲಿ ಅಂತ ಕೇಳ್ಕೊತೀನಿ ದೇವರಲ್ಲಿ. ಇಡೀ ಅವತಾರ ಪುರುಷ ಟೀಮ್ಗೆ ಒಳ್ಳೇದಾಗಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ನಿಮಗೂ ಎಲ್ರಿಗೂ ನಮಸ್ಕಾರ. ಎಲ್ಲರಿಗಿಂತ ನಾನೇ ಅದೃಷ್ಟ ಅನ್ಸುತ್ತೆ. ಮೇ ಬಿ 1:30-2 ಗಂಟೆ ಬೇಗ ಬಂದವರೆಲ್ಲ ಸುನಿ ಸರ್ನ ಟ್ರೋಲ್ ಮಾಡ್ತಾ ಇದ್ದಾರೆ ಪ್ರೀತಿಯಿಂದ. ಸುನಿ ಸರ್ ಇಲ್ಲ, ಪ್ರೀತಿ ಇರೋದಕ್ಕೆ ಎಲ್ಲ ಬಂದಿರೋದು. ಮೊದಲನೇದಾಗಿ ನಾನು ತುಂಬ ದಿವಸ ಆಯಿತು ಹಿಂಗೆ ಸ್ಟೇಜ್ ಮೇಲೆಲ್ಲ ಬಂದು ಶರಣ್ ಸರ್ ಬಗ್ಗೆ ಒಂದು ಮಾತು ಹೇಳಬೇಕು. ಲಾಸ್ಟ್ 1 ಇಯರಿಂದ ಹಿಂದಿ ಫಿಲ್ಮ್ ಮಾಡ್ತಿದ್ದ, ಅಲ್ಲಿ ಒಬ್ಬ ಹೀರೋ, ನಮ್ಮ ಸಿನಿಮಾ ಹೀರೋ, ಸೀನ್ ಪೇಪರ್ ಕಳಿಸಿದ್ರೆ, ಸರ್ ಇವತ್ತಿನ ಸೀನ್ ಪೇಪರ್ ನೆನ್ನೆ ಕಳಿಸ್ಬೇಕು, ಇಲ್ಲ ನಾನು ಆ್ಯಕ್ಟಿಂಗ್ ಮಾಡಲ್ಲ, ನನಗೆ ಆಗಲ್ಲ ಸರ್. ಅದಿಂಗೆ ನಮ್ಮಲ್ಲಿ ಹಂಗೆ ಇಲ್ವಲ್ಲ ಸರ್ ಅಂತ. ಮತ್ತು ನಾನು ವಿಕ್ಟ್ರಿ 2 ಅಂತ ಒಂದು ಸಿನಿಮಾ ಮಾಡಿದ್ದೆ, ಅದರಲ್ಲಿ ಶರಣ್ ಸರ್ ಅಂತ ಹಂಗೆ ಫೋಟೋ ಎಲ್ಲ ತೋರಿಸಿದ್ದೀನಿ, ಮಾರ್ಕೆಟಿಂಗ್ ಎಲ್ಲ ಮಾಡಿದ್ದೀನಲ್ಲಿ. ಅವರು 5-6 ಪೇಜ್ ಸೀನ್ ಇದ್ರು ಅದು ಓದೋದಿಲ್ಲ, 2 ಸರಿ ಕೇಳಿಸ್ಕೊಂಡು ಟೇಕ್ ಅಂತಾರೆ. ಅಂದರೆ ಫೋನ್ ಕರೋಸ್ಕೋ ಅಂತಾರೆ. ಅಂದರೆ ನಿಮ್ಮ ಪ್ರತಿಭೆ ಏನು ಅಂತ ನಮ್ಗೆ ಅಲ್ಲೋದ್ಮೇಲೆ ಗೊತ್ತಾಗುತ್ತೆ ಸರ್. ಅದು ಸುಲಭ ಅಲ್ಲ.
ಅವ್ರು ಯಾರು ಸ್ಕ್ರಿಪ್ಟ್ ಇಲ್ಲದೆ ಸೆಟ್ಟಿಗೆ ಬರಲ್ಲ, ಬಂದ್ರು ಆ್ಯಕ್ಟಿಂಗ್ ಮಾಡಲ್ಲ, ಸಾರಿ ಅಂದ್ಬಿಟ್ಟು ಹೊಟ್ಟೋಗ್ತಾರೆ ಸರ್. ಅಂದರೆ ನನಗೆ ನನ್ನ ಮಣ್ಣಿನ ಕೆಲಸ ಮತ್ತು ನಮ್ಮ ಸೌತಿಂದು ಏನು ಟ್ಯಾಲೆಂಟ್ ಇದೆ ನಮ್ಮ ಜನಗಳಲ್ಲಿ ನಂಗೆ ತುಂಬ ಹೆಮ್ಮೆ ಆಯಿತು. ಅಲ್ಲೋಗಿ ಸಿನಿಮಾ ಮಾಡಿದ್ಮೇಲೆ ಇಲ್ಲಿ ಟೆಕ್ನಿಷಿಯನ್ಗಳಾಗಲಿ ಆರ್ಟಿಸ್ಟ್ಗಳ ಬಗ್ಗೆ ತುಂಬ ಗೌರವ ಇದೆ. ಸೊ ಈ ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ನಾನು ಫಸ್ಟ್ ಪಾರ್ಟ್ ನೋಡಿದ್ದೀನಿ, ಮತ್ತು ಈ ಪಾರ್ಟು ಅದಕ್ಕಿಂತ ನೆಕ್ಸ್ಟ್ ಲೆವೆಲಲ್ಲಿದೆ. ಸುನಿ ಯಾಕೆ ಗ್ರೇಟ್ ಅಂದರೆ ಒಂದು ಯೂಶ್ವಲಿ ಎಲ್ಲ ಡೈರೆಕ್ಟ್ರಿಗೂ ಒಂದು ಬ್ರ್ಯಾಂಡ್ ಫಿಕ್ಸ್ ಮಾಡಿಬಿಡ್ತಾರೆ. ಓ ಇವ್ನು ಇಂಥ ಸಿನಿಮಾನೇ ಮಾಡ್ತಾನೆ, ಇವನು ಹಾರರೇ ಮಾಡ್ತಾನೆ, ಇವ್ನು ಕಾಮಿಡಿನೇ ಮಾಡ್ತಾನೆ ಅಂತ. ಸೊ ನನ್ನ ಜರ್ನಿನಲ್ಲಿ ನಾನು ತುಂಬ ಎಕ್ಸ್ಪೆರಿಮೆಂಟ್ಗಳು ಮಾಡಿದ್ದೀನಿ. ಸುನಿ ಅವರ ಈ ಚೇಂಜಸ್ ಇದೆಯಲ್ಲ, ಇದು ತುಂಬ ಧೈರ್ಯ ಬೇಕಿದ್ದು ಮಾಡೋದಕ್ಕೆ. ಅದನ್ನು ಒಪ್ಪಿ ನೀವು ಡೇಟ್ ಕೊಟ್ಟು ಸಹಕರಿಸಿದ್ರೆ ನಿಮ್ಮ ಧೈರ್ಯನೂ ಮೆಚ್ಚಬೇಕು. ಆಮೇಲೆ ಪುಷ್ಕರ್ ಸರ್, ನಿಮ್ಮೆಲ್ಲ ಸಿನಿಮಾ ನೋಡಿದ್ದೀನಿ ಸರ್ ನಾನು. ಕ್ವಾಲಿಟಿಯಲ್ಲಿ ಯಾವತ್ತೂ ನೀವು ಕಾಂಪ್ರಮೈಸ್ ಆಗಿಲ್ಲ, ಅದಕ್ಕೆ ಈ ಸಿನಿಮಾನೇ ಸಾಕ್ಷಿ ಅನ್ಬೋದು. VFX ಆಗಿರ್ಬೋದು ಎಲ್ಲ ಅದ್ಭುತವಾಗಿ ಮಾಡಿದ್ದೀರಾ. ತ್ರಿಶಂಕು ಅಂತ ಅಂದರೆ ನೀವೇ 3 ಜನನೂ ತ್ರಿಶಂಕು ಪಯಣದಲ್ಲಿ ಏನೇನು ಆಗಿದೆ ಅಂತೆಲ್ಲ ಸುನಿ ನಾವೆಲ್ಲ ಯಾವಾಗ ಡಿಸ್ಕಸ್ ಮಾಡ್ತಾ ಇರ್ತೀವಿ. ಇದರಲ್ಲಿ ಮೋಹನ್ ಅಣ್ಣನು ಭಾಗಿಯಾಗಿದ್ರು, ತುಂಬ ಒಳ್ಳೆಯ ಸುದ್ದಿ. ಅಂದರೆ ನಾವು ವಿಕ್ಟ್ರಿ 2 ಮಾಡ್ಬೇಕಾದ್ರೆ ತುಂಬ ಹೆಲ್ಪ್ ಮಾಡಿದರೆ ಸಿನಿಮಾ ತುಂಬ ಚೆನ್ನಾಗಾಗಲಿ. ಅಂದರೆ ಇವತ್ತಿನ ದಿನಗಳಲ್ಲಿ ನಾವೋಗಿ ಬೇರೆ ಭಾಷೆ ಸಿನಿಮಾಗಳನ್ನ ಥಿಯೇಟ್ರಲ್ಲಿ ನೋಡ್ತಾ ಇದ್ದೀವಿ, ಮಲಯಾಳಂ ಸಿನಿಮಾ ಎಲ್ಲ. ಬಟ್ ನಮ್ಮಲ್ಲೇ ಇಂಥ ಒಳ್ಳೆ ಪ್ರಯತ್ನ ಆಗಿದೆ, ಅದನ್ನು ಎಲ್ಲರೂ ನೋಡಿ ಈ ಸಿನಿಮಾನ ಗೆಲ್ಲಿಸ್ಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಆಶಿಕಾ ಮೇಡಮ್ ಆವಾಗ ಕನ್ನಡ ಸಿನಿಮಾನು ಮಾಡಿ ಇವಾಗ ಫ್ರೀ ಇದೆ. ಸೊ ಇಡೀ ಟೀಮ್ಗೆ ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್. ಪ್ರತಿಯೊಬ್ಬರಿಗೂ ಪ್ರೇಮ್ ಸರ್ಗೂ, ಶರಣ್ ಸರ್ಗೂ, ಮೋಹನ್ ಸರ್ಗೂ, ಪ್ರವೀಣ್ ತೇಜ್ ಅವ್ರಿಗೂ, ರಿಷಿ ಅವ್ರಿಗೂ, ಪುಷ್ಕರ್ ಸರ್ಗೂ, ಪ್ರತಿಯೊಬ್ಬರಿಗೂ ನನ್ನ ವಿಕ್ಕಿ ಗೊತ್ತಾಯ್ತು ನನ್ನ ಹೆಸರು ಹೇಳ್ತೀರ ವಿಕ್ಕಿ ಸತ್ತು ಪ್ರತಿಯೊಬ್ಬರಿಗೂ ನಮಸ್ಕಾರ. ಇನ್ನೊಬ್ರಿಗೆ ಹೇಳಿದ್ದೀನಿ, ಈಗ 5 ನಿಮಿಷದಿಂದ ಹೇಳಿದೆ, ಅವ್ರಿಗೆ ಇನ್ನೊಂದು ಅರ್ಧ ಗಂಟೆ ಟೈಮ್ ಕೊಟ್ಟರೆ ಬರ್ತೀನಿ ಅಂದರು. ಎಲ್ರಿಗೂ ತುಂಬ ಧನ್ಯವಾದಗಳು. ಅಂದರೆ ಅಫ್ಕೋರ್ಸ್ ಸಿನಿಮಾ ಅಪ್ಲೋಡ್ಗೆ ಹೋಗ್ಬೇಕಾಯ್ತು, ಟ್ರೈಲರ್ ರೆಡಿ ಆಗಬೇಕಾಯ್ತು. ಇವೆರಡು ಕಾರಣಗಳಿಂದ ಫೋನ್ ಎತ್ಕೊಳ್ತಿದ್ದೆ ಕಾಲ್ ಮಾಡೋಣ ಅಂತ. ಸ್ಟುಡಿಯೋದಲ್ಲಿ ಇದ್ದಿದ್ದರಿಂದ ಸಿಗ್ನಲ್ ಹೋಗ್ತಿಲ್ವೇನೋ, ಮತ್ತೆ ಇಟ್ಕೊಂಡು ಎಲ್ಲ ಅಪ್ಲೋಡ್ ಆದಮೇಲೆ ಸೊ ಹೇಳಿದ್ದೆ. ಸೊ ಅಲ್ಲ, ಆ ಪ್ರೊಸೆಸಲ್ಲಿ ನಾನು ಇದ್ದೆ, ನನಗೂ ಗೊತ್ತು ಕತೆ. ಬಟ್ ಯಾಕೆ ಇವ್ರನ್ನೇ ಚೂಸ್ ಮಾಡಿದೆ ಅಂತ ಹೇಳ್ತೀನಿ ನಾನು. April 5th ನಮ್ಮದು ರಿಲೀಸು. April 5th ಅವತಾರ ಪುರುಷ 2 ತ್ರಿಶಂಕು ಪಯಣ ರಿಲೀಸು. April 12th ಪ್ರೇಮ್ ಸರ್ ಗೆಸ್ಟ್ ಅಪಿಯರೆನ್ಸ್ ಮಾಡಿರೋ ಅಪ್ಪ ಐ ಲವ್ ಯು ರಿಲೀಸು. ಸೊ April 19th ಪ್ರವೀಣ್ ತೇಜ್ ಸರ್ ಮತ್ತು ಆಶಿಕಾ ಮೇಡಮ್ ಮಾಡಿರೋ O2 ರಿಲೀಸ್ ಆಕ್ಸಿಜನ್ನು. ಮತ್ತು ಅದಾದಮೇಲೆ ರಿಷಿ ಸರ್ ಬಂದಿದ್ದಾರೆ, ಮತ್ತು ಆ ಡೈರೆಕ್ಟರ್ ವಿಕ್ಕಿನೂ ಬಂದಿದ್ದಾರೆ, ಅವ್ರು ನಮ್ಮ ಅಸೋಸಿಯೇಟಾಗಿ ವರ್ಕ್ ಮಾಡಿದರು. ಸೊ ರಾಮನ ಅವತಾರ ರಿಲೀಸು. ಅದಾದಮೇಲೆ ಕಾಲಪತ್ತ ರಿಲೀಸು. ಆಮೇಲೆ ಪಪ್ಪಿಲವ್ ಹಿಂದಿ ಮೂವಿ ಮಾಡ್ತಾ ಇದ್ದಾನೆ ಸಂತು, ಅದ್ರ ಪ್ರೆಸ್ ಮೀಟ್ ಕನ್ನಡದಲ್ಲಿ ಮಾಡಿಲ್ಲ. ಸೊ ಇವೆಲ್ಲ ಕವರ್ ಅಪ್ ಮಾಡೋಣ. ಎಷ್ಟು ಒಳ್ಳೆಯವ್ರು ಸರ್ ನೀವು, ಎಷ್ಟು ಒಳ್ಳೆಯವ್ರು ಸರ್. ನಿಮ್ಮ ಥರ ನಿರ್ದೇಶಕರು ಬೇಕು ಸರ್ ಇಂಡಸ್ಟ್ರಿ. ತುಂಬಾ ಒಳ್ಳೆಯವ್ರು ನೀವು. ಅಂದರೆ ನಾನು ಅದು ಹೇಳಿ ಕ್ರಾಸ್ ಪ್ರಮೋಷನ್ ಆಯ್ತು. ಅದಕ್ಕೆ ಪುಷ್ಕರ್ ಸರ್ ಆ ಮೂವಿ ನೋಡಿಲ್ಲ ಗೊತ್ತಾ, ಯಾಕಂದ್ರೆ ಅವರು ಬೇರೆದ್ ಮಾಡು ಅಂತಾರೆ. ಆಕ್ಚುಲಿ ಒಂದು ಸರಳ ಪ್ರೇಮ ಕಥೆ ನೋಡಿದವರೆಲ್ಲ ಅವತಾರ ಪುರುಷ ನೋಡ್ತಾರೆ. ಆ ಮೂವಿಲಿ 3 ನಿಮಿಷ ಕಂಟೆಂಟ್ ಇದೆ ಅವತಾರ ಪುರುಷದು, ಅದು ಗೊತ್ತಿಲ್ಲ ಅವ್ರಿಗೆ. ಸೊ ಬ್ರ್ಯಾಂಡಿಂಗು, ಪ್ರಮೋಷನ್ನು, ಮಾರ್ಕೆಟಿಂಗು ಸುನಿ ಸರ್ನ ನೋಡಿ ಕಲ್ತ್ಕೋಬೇಕು. ಮೋಹನ್ ಫಿಲಮ್ಸ್ ಅವರು ಅಂದರೆ ಎಲ್ಲರದು ನಾವು ಅವತ್ತಿಂದ ಹೇಳ್ಕೊಂಡ್ ಬಂದಿದ್ದೀವಿ. ಅಂದರೆ ಈಗ ಮನೆಯವ್ರು ಆಗಿದ್ದಾವೆ ನಾವು. ಸೊ ಥ್ಯಾಂಕ್ಸ್ ಹೇಳೋದು ಅವೆಲ್ಲ ಮುಗಿದೋಗಿದೆ. ಎಲ್ಲನೂ ಲಾಸ್ಟ್ ಪ್ರೆಸ್ ಮೀಟಲ್ಲಿ ಹೇಳಾಕಿದೆ. April 5ಕ್ಕೆ ಬರ್ತಾ ಇದ್ದೀವಿ. ಅಫ್ಕೋರ್ಸ್ ತುಂಬ ಸಿಂಪಲ್ ಹೇಳ್ತೀನಿ, ಪುಷ್ಕರ್ ಸರ್ ಈ ಮಾತು ಇಷ್ಟ ಆಗಲ್ಲ, ಬಟ್ ನಾನು ಇದನ್ನೇ ಹೇಳೋಕ್ಕೆ ರೆಡಿ ಇರೋದು. ಪಾರ್ಟ್ 1 ಥಿಯೇಟ್ರಲ್ಲಿ ಒಂದು 2.5 ಕೋಟಿ ಶೇರು, ಅಥವಾ ಅಮೆಝಾನಲ್ಲಿ 1.5 ಕೋಟಿ ಅಷ್ಟು, ಮತ್ತು ಸುವರ್ಣದಲ್ಲಿ ಒಂದು 6 ಬಂದಿತ್ತು ಒಂದು ಟೈಮ್ TRP. ಅದೇ ರೀತಿ ಮತ್ತೆ ಪ್ಲೇ ಆಗಿದೆ. ಸೊ ಅಷ್ಟು ನೋಡಿದ್ದು ಒಂದು 7ರಿಂದ 9 ಕೋಟಿಯ ಶೇರು ಬರಬೇಕು. ಅಷ್ಟು ಜನ ಥಿಯೇಟ್ರಿಗೆ ವಿಸಿಟ್ ಮಾಡಬೇಕು ಅಂತ ನನ್ನ ಆಸೆ ಇದೆ. ಬಟ್ ಗೊತ್ತಿಲ್ಲ ಏನಾಗುತ್ತೆ ಅಂತ. ಬಟ್ ಹೋಪ್ಸ್ ಇದೆ. ತುಂಬ ಜನ ನಮ್ಗೆ ಆಗ್ತಿರ್ತಾರೆ, ಗುರು April 5th ರಿಲೀಸು, ಪ್ರಮೋಷನ್ ಮಾಡ್ತಿಲ್ಲ ಅಂತ. ಅವ್ನು ಆಲ್ರೆಡಿ April 5th ರಿಲೀಸು ಪ್ರಮೋಷನ್ ಮಾಡ್ತಿಲ್ಲ ಅಂತ ಇರ್ತಾನೆ. ನಾನು ಅವ್ನಿಗೆ ಏನು ಪ್ರಮೋಷನ್ ಮಾಡೋಕೆ, ಅವ್ನಿಗೆ ಗೊತ್ತಲ್ವಾ April 5th ರಿಲೀಸ್ ಅಂತ. ಪ್ರಮೋಷನ್ ಅದು ಯಾರಿಗೆ ಮಾಡ್ತಿಲ್ಲ ಅಂದ್ರೆ ಅವ್ನಿಗೆ ರೀಚ್ ಆಗ್ತಿರಲ್ಲ, ಅವ್ನಿಗೆ ಅವತಾರ ಪುರುಷ ಅನ್ನೋದು ಗೊತ್ತಿರಲ್ಲ. ಅವನ್ನೋಗಿ ಹುಡಿಕೊಂಡು ಮಾಡಬೇಕು. ಬಟ್ ಇವತ್ತಿನ ಸ್ಥಿತಿಲಿ ತುಂಬ ಕಷ್ಟ ಇದೆ. ಅಂದರೆ ಸಿನಿಮಾಟಿಕ್ ರಿಸಲ್ಟ್, ರಿಟರ್ನ್ಸು ಮತ್ತು ಪ್ರಮೋಷನ್ನು. ನಿಮಗೆ ಒಂದು ಸಿನಿಮಾ ನಾರ್ಮಲ್ ಆಡಿಯನ್ಸ್ಗೂ ಗೊತ್ತಾಗಬೇಕು ಅಂದರೆ 1 year ಬೇಕೇ ಬೇಕು ಒಂದು ಫಿಲಮ್ ಪ್ರಮೋಷನ್ಗೆ. ಸೊ ಅಷ್ಟನ್ನೇ ರಿಟರ್ನ್ ಮಾಡೋದು ಹೊಸೊಬ್ರು ಮೂವಿಗಳಿಗೆ ತುಂಬ ಕಷ್ಟ ಆಗುತ್ತೆ.
ಬಟ್ ನಮ್ಮ ಮೂವಿಗೆ ಏನಕ್ಕೆ ನಾವು ಅಂದರೆ ಆಫ್ಟರ್ ರಿಲೀಸ್ ಪ್ರಮೋಷನ್ ಅಂತ ಪ್ಲಾನ್ ಮಾಡಿಕೊಂಡು, ಯಾಕೆಂದರೆ ರಿಸಲ್ಟ್ ಇಟ್ಕೊಂಡು ಪ್ರಮೋಟ್ ಮಾಡೋಣ ಅನ್ನೋದು ನಮ್ಮ ಮೇನ್ ಇಂಟೆನ್ಷನ್. ಪಾರ್ಟ್ 1 ನೋಡಿರೋನು ಆಲ್ರೆಡಿ ತುಂಬ ಜನ ನಮಗೆ ಕೇಳಿದ್ದಾರೆ ಪಾರ್ಟ್ 2 ನೋಡಬೇಕು ಅಂತ. ಸೊ ನಾವು ಪಾರ್ಟ್ 2 ಬರ್ತಿದ್ದೀವಿ ಅಂತ ಅಷ್ಟೇ ನಾವು ಹೇಳ್ತಿರೋದು. ಸೊ ಪಾರ್ಟ್ 2 ಬಂದು ನೋಡಿದ್ಮೇಲೆ ಆ ರಿಸಲ್ಟ್ ಇಟ್ಕೊಂಡು ಪ್ರಮೋಷನ್ ಮಾಡೋಣ ಅನ್ನೋದು ಒಂದು ಪ್ಲ್ಯಾನಲ್ಲಿ ಹೋಗ್ತಿದ್ದೀವಿ. ಸೊ ಇಷ್ಟೇ. ಈಗ ಪ್ರೇಮ್ ಸರ್ ಎಲ್ಲರೂ ಈ ಬಂದಿರುವಂತ ಗೆಸ್ಟ್ ಎಲ್ಲ ಮಾತಾಡ್ತಾ ಇದ್ರು ಅಂದ್ರೆ ನಿಮ್ ಜಾನರ್ಗಳ ಬಗ್ಗೆ. ನಮಗೂ ಅಷ್ಟೇ ಸಿಂಪಲ್ ಆಗಿ ಒಂದು ಲವ್ ಅಲ್ಲ, ಸಂತು ಕರೆಕ್ಟ್ ಆಗಿ ಹೇಳ್ದ. ಆ ಧೈರ್ಯ ನಮ್ಮ ಮೆಚ್ಚಿ ಆಕ್ಟರ್ಸ್. ನಾನು ಇನ್ನ 10 ಕತೆ ಮಾಡ್ತೀನಿ, ನಾನೊಬ್ಬ ರೈಟರ್, ಸೊ 10 ಥರ ಮಾತಾಡ್ತೀನಿ. ಸೊ ನಮ್ಮನ್ನ ನಂಬಿ ಡೇಟ್ ಕೊಡೋ ಆರ್ಟಿಸ್ಟ್ಗಳಿಗೂ ಒಂಚೂರು ಹಿಂದೆ ಬನ್ನಿ ಸರ್. ಮಾತಾಡ್ತಾ ಮುಂದೆ ಹೋಗ್ತಾ ಇದ್ದೀರಾ ಎಕ್ಸೈಟ್ಮೆಂಟ್ ಅಲ್ಲಿ. ಅದೇ ಸೊ ಆರ್ಟಿಸ್ಟ್ಗಳು ಮತ್ತೆ ದುಡ್ಡಕ್ಕ ಅದೇ ಅವತಾರ ಪುರುಷ ಪಾರ್ಟ್ 1 ನೋಡಿದಾಗ ನಮ್ಗೆ ಏನೋ ಇಷ್ಟು ಡಿಫ್ರೆಂಟ್ ಜಾನರ್ ಮಾಡಿದಾರಲ್ಲ, ಸಿಂಪಲ್ ಸುನೀಲ್ ಸರ್ದ್ ಅಲ್ವಲ್ಲ ಇದು ಜಾನರ್ ಅನ್ಸಿದ್. ಹೌದು, ಬಟ್ ಈ ಟ್ರೇಲರ್ ನೋಡಿದ್ರೆ ಏನೋ ಇನ್ನೂ ನೆಕ್ಸ್ಟ್ ಲೆವೆಲ್ ಅಲ್ಲಿ ಎದುರಿಸೋ ಎಲ್ಲ ಪ್ಲಾನ್ ಮಾಡ್ಕೊಂಡಿರೋ ತರ ಇದೆ. ಆ ಕಂಟೆಂಟ್ ಬಗ್ಗೆ ಹೇಳೋದಾದ್ರೆ ಇಲ್ಲ, ಆಕ್ಚುಲಿ ನನ್ನ ಫಸ್ಟ್ ಫಿಲಮ್ ಎಲ್ಲರಿಗೂ ಗೊತ್ತು, ಬಹುಪರಾಗ್ ಬರ್ಬೇಕಾಯ್ತು ರೈಟಿಂಗ್ ಅಲ್ಲಿ. ಅದು ಬಂದಿದ್ರೆ ಸುನಿ ಬೇರೆ ಆಗಿರೋ ಸಿಂಪಲ್ ಆಗಿ ಒಂದು ಸ್ಟೋರಿ ದೇವ್ರ ಪ್ಲಾನ್ ಮಾಡ್ದ, ಇಲ್ಲ ನೀನು ಜಾಸ್ತಿ ವರ್ಷ ಇರೋ ಇಂಡಸ್ಟ್ರಿಲಿ ಅಂತ ಸಿಂಪಲ್ ಆಗಿ ಒಂದು ಸ್ಟೋರಿ ಕೊಟ್ಟ. ಸೊ ಅದಕ್ಕೆ ನಾನು ಬೇರೆ ಥರ ಅನಿಸಿದ್ದೀನಿ. ಅಫ್ಕೋರ್ಸ್ ಅವತಾರ ಪುರುಷ ಫಸ್ಟ್ ವೆಬ್ ಸೀರೀಸ್ಗೆ ಅಂತ ಬರ್ದಿತ್ತು. ಸೊ ವೆಬ್ ಸೀರೀಸಲ್ಲಿ ಏನು ಓಡ್ತಾ ಇದೆ ಅಂದಾಗ ಅವಾಗ ತುಂಬ ಥ್ರಿಲ್ಲರ್ಸ್ ಓಡ್ತಾ ಇತ್ತು, ಹಾರರ್ ಓಡ್ತಾ ಇತ್ತು. ಇವೆರಡರ ಮಧ್ಯದ್ದು ಜಾನರ್ ಹುಡುಕಿ ಅವತಾರ ಪುರುಷ ಮಾಡಿದ್ದು. ಪಾರ್ಟ್ ಎಲ್ಲರಿಗೂ ಇಷ್ಟ ಹೇಳೋದು ನಾನು, ಪಾರ್ಟ್ 2 ಬಗ್ಗೆ ಏನು ಹೇಳ್ಬೇಕಾದ್ರು ನೀವು ಪಾರ್ಟ್ 1 ನೋಡಿ ಕನೆಕ್ಟ್ ಆಗ್ತೀರಾ. ಸೊ ಬಂದು ನೋಡಿ ಅಂತ. ಇಲ್ಲದೇ ಇದ್ರೂ ಪಾರ್ಟ್ 2 ಅಲ್ಲಿ ಸ್ಟಾರ್ಟಿಂಗಲ್ಲೇ ಒಂದು 10 ಮಿನಿಟ್ಸ್ ಶರಣ್ ಸರ್ ಕ್ಯಾರೆಕ್ಟ್ರು ಯಾರೋ ಒಬ್ರು ಆಗೋರಿಗೆ ಕತೆ ಎಕ್ಸ್ಪ್ಲೈನ್ ಮಾಡೋಕ್ಕೆ ಬರುತ್ತೆ. ಆ ಟೈಮಲ್ಲಿ ಪಾರ್ಟ್ 1 ನೀಟಾಗಿ ರೀಕ್ಯಾಪ್ ಆಗಿದ್ದೀವಿ. ಸೊ ಹೊಸಬ ಬರೋನ್ಗೂ ಸೊ ಪಾರ್ಟ್ 2 ನೀಟಾಗಿ ವರ್ಕ್ ಆಗುತ್ತೆ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇನ್ನೇನಾದ್ರು ಇದೆಯಾ? ಲಾಸ್ಟ್ ಟೈಮ್ ಕೈಯಲ್ಲೆಲ್ಲ ಬರ್ಕೊಂಡು ಹಿಂಗೆಲ್ಲ ಸುತ್ತಿದ್ರಿ. ಅವರು ಕೈಯಲ್ಲಿ ಬರ್ಕೊಂಡ್ ಬಂದಿದ್ರು ಪ್ರೇಮ್ ಸರ್ ಒಂದ್ ಲೈನು, ಅದು ಅಳ್ಸೋಗ್ಬಿಟ್ಟಿತ್ತು. ಬಟ್ ಅವ್ರಿಗೆ ಏನ್ ಬರ್ದಿದೀನಿ ಅಂತ ಅರ್ಥ ಆಗ್ತಿರ್ಲಿಲ್ಲ. ಇಲ್ಲ, ಅವ್ರದ್ದು ಹೊಸ ಅಧ್ಯಾಯನೂ ನಾವು ನೋಡಿದ್ದೀವಿ. RCB ಹೊಸ ಅಧ್ಯಾಯನೂ ಹಳೆ ರೀತಿನೇ ಇದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇಲ್ಲಿ ಯಾರೋ ಹೇಳಿದ್ರು ತುಂಬಾ ಕಾಮ್ ಅಂಡ್ ಕಂಪೋಸ್ಡ್ ಆಗಿರ್ತಾರೆ ಪುಷ್ಕರ್ ಸರ್, ಯಾವಾಗ್ಲೂ ಒಂದು ಸ್ಮೈಲ್ ಇರುತ್ತೆ ಅಂತ. ನಾನು ಅದನ್ನ ತುಂಬಾ ಅಬ್ಸರ್ವ್ ಮಾಡಿದ್ದೀನಿ ಸರ್. ಯೂಶ್ವಲಿ ರಿಲೀಸ್ ಡೇಟ್ ಹತ್ರದಲ್ಲಿದೆ ಅಂತ ಅಂದಾಗ ಪ್ರೊಡ್ಯೂಸರ್ಸ್ ಒಂದಷ್ಟು ಓಡ್ತಾ ಇರುತ್ತೆ ತಲೆಯಲ್ಲಿ. ಈಗ ಸದ್ಯಕ್ಕೆ ಏನು ಓಡ್ತಾ ಇದೆ ಸರ್? ನಮಸ್ಕಾರ ಎಲ್ರಿಗೂ. ಫಸ್ಟ್ ಆಫ್ ಆಲ್ ಮುಖ್ಯ ಅತಿಥಿಗಳಾಗಿ ಬಂದ ಪ್ರೇಮ್ ಸರ್, ರಿಷಿ, ವಿಕ್ಕಿ, ಪ್ರವೀಣ್ ಅವರು, ಸಂತು ಅವರು ಎಲ್ಲರಿಗೂ ಕೂಡ ಧನ್ಯವಾದಗಳು. ನಾನು ಸುನಿಗೆ ಮುಂಚೆನೇ ಹೇಳಿದ್ದೆ, ಸ್ವಲ್ಪ ಮುಂಚೆ ಕರಿಗುರು ಅವ್ರಿಗೂ ಕೂಡ ಟೈಮ್ನ ಕರೆಕ್ಟಾಗಿ ಮಾಡ್ಕೊಂಡು ಮಾಡಬೇಕು ಅಂತ. ಗುರು ಮಾಡ್ತಾಯಿದ್ದೀನಿ ಸ್ಟುಡಿಯೋದಲ್ಲಿ 10 ನಿಮಿಷ ಫೋನ್ ಮಾಡ್ತೀನಿ ಅಂತ. ಆಲ್ರೆಡಿ ಒಂದು 4-5 ಡೇಸ್ ಆಗಿತ್ತು. ಲಾಸ್ಟ್ ನೋಟಿಸಲ್ಲಿ ಬಂದು ಇದನ್ನು ಇಂಪಾರ್ಟೆನ್ಸ್ನ ಕನ್ಸಿಡರ್ ನೋಡೋದಕ್ಕೆ ತುಂಬ ಥ್ಯಾಂಕ್ ಯು ಸರ್. ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೊ ಮಚ್. ಸೊ ಯಾವಾಗಲೂ ಫೀಡ್ಬ್ಯಾಕ್ಗಳು ಕೇಳ್ತಾನೆ ಇರ್ತೀವಿ. ಕನ್ನಡ ಫಿಲಮ್ಸ್ಗಳು ಪ್ರೊಡಕ್ಷನ್ ಕ್ವಾಲಿಟಿ ಹಂಗಿರೋದಿಲ್ಲ, ಎಲ್ಲ ಲೋ ಬಜೆಟ್ ಥರ ಕಾಣಿಸುತ್ತೆ, ಇಂಟ್ರೆಸ್ಟಿಂಗ್ ಕಂಟೆಂಟ್ ಇರಲ್ಲ ಅಂತ ಹೇಳ್ಬಿಟ್ಟು. ಸೊ ನಮಗೂ ಕೇಳಿ ಸಾಕಾಗ್ಬಿಟ್ಟಿದೆ. ಬಟ್ ನೀವು ಇವಾಗ ಜಸ್ಟ್ ನೋಡಿದ್ದು ಟ್ರೈಲರಲ್ಲೂ ಕೂಡ ಎವ್ರಿ ಫ್ರೇಮ್ ಇರ್ಬೋದು, ಒಂದು ಕತೆ ಇರ್ಬೋದು, ನೆಕ್ಸ್ಟ್ ಲೆವೆಲಲ್ಲೇ ಇದೆ. ಅಂದರೆ ನಾವು ಇದನ್ನ ಬೇಕಾದ್ರೆ ನಾವು ಪ್ಯಾನ್ ಇಂಡಿಯಾ ಕಂಟೆಂಟ್ ಥರ ಪ್ರೊಜೆಕ್ಟ್ ಮಾಡಿದ್ರು ಕೂಡ ಸ್ಟಿಲ್ ಅದನ್ನು ಜಸ್ಟಿಫೈ ಮಾಡೋ ಅಂಥ ಒಂದು ಮಟ್ಟಕ್ಕೆ ನಾವು ಕಂಟೆಂಟ್ ಮಾಡಿದ್ದೀವಿ. ಎಲ್ಲೋ ಒಂದು ಕನ್ನಡ ಆಡಿಯನ್ಸು, ಕನ್ನಡ ಫಿಲಮ್ಸ್ಗಳಿಗೂ ಕೂಡ ಕೈ ಹಿಡಿಬೇಕು ಅನ್ನೋದು ಎಲ್ಲೋ ಒಂದು ಕಡೆ ಒಂದು ರಿಕ್ವೆಸ್ಟ್ ಅದು. ಪಾರ್ಟ್ 1 ಅಷ್ಟೇ, ಅವತಾರ ಪುರುಷ ನಾವು ಪ್ರೀಮಿಯರ್ ಶೋ ಮಾಡಿದಾಗ ಅಥವಾ ಥಿಯೇಟ್ರಿಗೆ ಬಂದು ನೋಡಿದವರೆಲ್ಲ ಎಕ್ಸ್ಟ್ರಾರ್ಡಿನರಿ ರಿವ್ಯೂಸ್ ಇತ್ತು. ಬಟ್ ಎಲ್ಲ ಒಂದು ಕಡೆ ನಾವು ಒಂದು ದೊಡ್ಡ ಮಟ್ಟದ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ವಿ. ಆ ಎಕ್ಸ್ಪೆಕ್ಟೇಷನ್ಗೆ ಇನ್ನೂ ಒಂದು ಸ್ವಲ್ಪ ಕಮ್ಮಿ ರೀಚ್ ಆದ್ವಿ ನಾವು. ಸೊ ಅವಾಗ ಅನ್ನಿಸ್ತು, ಓಕೆ ಅಟ್ಲೀಸ್ಟು ಎಲ್ಲಿ ಆ ಒಂದು ಟ್ರಾಕ್ಷನ್ ನಾವು ಕಳ್ಕೊಂಡ್ವಿ ಅದನ್ನು ಪಾರ್ಟ್ 2 ಅಲ್ಲಿ ನಾವು ಟ್ರಾಕ್ಷನ್ ಬಿಲ್ಡ್ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಮತ್ತೆ ಸಾಕಷ್ಟು ರೀಶೂಟ್ನ ಮಾಡಿ ಇನ್ನೂ ಬೆಟರ್ ಕಂಟೆಂಟ್ ಮಾಡಿ ಇವಾಗ ಮಾಡಿರೋಂಥ ಕಂಟೆಂಟ್ ಅವತಾರ ಪುರುಷ 2. ಮೇ ಬಿ ಟ್ರೈಲರ್ನ ನೋಡಿದ್ರೆ ಗೊತ್ತಾಗುತ್ತೆ ಫಿಲಮ್ ಇಷ್ಟರ ಮಟ್ಟಕ್ಕೆ ಕಂಟೆಂಟ್ ತುಂಬ ಪ್ರಾಮಿಸಿಂಗ್ ಆಗಿದೆ ಅಂತ ಹೇಳ್ಬಿಟ್ಟು. ಸಕಲ ಸಿದ್ಧತೆಗಳು ಮಾಡಿದ್ದೀವಿ ಏಪ್ರಿಲ್ 5th ರಿಲೀಸ್ಗೆ. ಸೊ ಮಾಧ್ಯಮ ಮಿತ್ರ ಮುಖಾಂತರ ರಿಕ್ವೆಸ್ಟ್ ಏನಂತ ಹೇಳಿದ್ರೆ ಈ ಕಂಟೆಂಟ್ನ ಎಲ್ಲ ಪ್ರತಿಯೊಬ್ಬರಿಗೂ ತಲುಪಿಸೋ ರೀತಿಯಲ್ಲಿ ನಿಮ್ಮ ಸಹಕಾರ ಇರಲಿ. ಆ್ಯಂಡ್ ಪ್ರತಿ ಇವೆಂಟಲ್ಲೂ ಕೂಡ ನಾನು ಥ್ಯಾಂಕ್ಫುಲ್ಲಾಗಿ ಹೇಳಿದ್ದು ಶರಣ್ ಸರ್ಗೆ ಥ್ರೂಟ್ ಜರ್ನಿಯಲ್ಲಿ ನಿಂತ್ಕೊಂಡಿದ್ದಾರೆ ಸರ್. ಥ್ಯಾಂಕ್ ಯು ಸೋ ಮಚ್. ಅಶಿಕಾ ಬಿಸಿ ಶೆಡ್ಯೂಲನ್ನು ಕೂಡ ನಾವು ಒಂದಷ್ಟು ರೀಶೂಟ್ ಮಾಡಿದಾಗ ಬಂದು ಕನ್ಸಿಡರೇಷನ್ ಮಾಡಿದ್ದೀಯ. ಆ್ಯಂಡ್ ಥ್ರೂಟ್ ನನ್ನ ಜರ್ನಿಯಲ್ಲಿ ನಿಂತ್ಕೊಂಡಂಥ ಮೋಹನ್ ಸರ್ ತುಂಬ ಥ್ಯಾಂಕ್ ಯು ಸರ್. ಸೊ ಫಿಲಮ್ ರೆಡಿ ಇದೆ ಇನ್ನು ಅನದರ್ 4 days ಟೈಮ್. ದಯವಿಟ್ಟು ಎಲ್ಲರೂ ಬಂದು ಚಿತ್ರಮಂದಿರದಲ್ಲಿ ಫಿಲಮ್ನ ನೋಡಿ
ಇದನ್ನು ಮಾಧ್ಯಮ ಮಿತ್ರರು ನಿಮ್ಮ ಮುಖಾಂತರ ತಲುಪಿಸೋಂಥ ಒಂದು ಪ್ರಯತ್ನ ಮಾಡಿ. ಥ್ಯಾಂಕ್ ಯು ಸೊ ಮಚ್.